ಕ್ರಿಸ್ತನಲ್ಲಿ ಪ್ರಿಯರೇ, ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸುತ್ತೇನೆ. ಭಾಸ್ಕರನ್ ಅವರು ಹೇಳಿದ್ದಾರೆ ನನ್ನ ಬಗ್ಗೆ. ನಾನು ನನ್ನ ಪ್ರಾಪರು ಆಂಧ್ರ ಪ್ರದೇಶ್, ನೆಲ್ಲೂರು. ನಾನು ಕನಕಪುರ ತಾಲೂಕಿನಲ್ಲಿ, ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರ ಊರಿನಲ್ಲಿ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಇತ್ತು. ಅದರಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ 12 ವರ್ಷ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡುತ್ತಾ ದೇವರ ಸೇವೆಯನ್ನು ಮಾಡ್ತಾ ಇದ್ದೀನಿ. ಆಮೇಲೆ 2017 ದೇವರ ಪ್ರೇರಣೆಯಿಂದ ಅದಕ್ಕೆ ರಿಸೈನ್ ಮಾಡಿ ಸೇವೆ ಮಾಡಕ್ಕೆ ಹೋಗಿದ್ದೀನಿ. ಶಾರ್ಟ್ ಆಗಿ ಇದು ನನ್ನ ಒಂದು ವಿಷಯ. ಸರಿ, ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪ್ರಿಯ ಕುಮಾರನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಸ್ತುತಿಸುತ್ತೇವೆ ಕರ್ತನೆ. ನಮ್ಮ ಜೀವನದಲ್ಲಿ ಈ ದಿನವನ್ನು ಅನುಗ್ರಹಿಸಿ ದಯಪಾಲಿಸಿ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಸಭೆಯಾಗಿ ಸೇರಿ ಬರುವಂತೆ, ಕೂಡಿ ಬರುವಂತೆ ಕೃಪೆ ತೋರಿಸಿದಿರಿ. ನಿನ್ನನ್ನು ಕೀರ್ತಿಸುವ ಹಾಗೆ, ನಿನ್ನನ್ನು ಕೊಂಡಾಡುವ ಹಾಗೆ, ಅಪ್ಪ, ನಿನ್ನ ಕಲವರಿ ಸಿಲುವೆಯಲ್ಲಿ ನೀವು ಮಾಡಿದ್ದ ತ್ಯಾಗವನ್ನು ನೆನೆಸುವ ಹಾಗೆ, ನೀವು ನಮಗೆ ನೀಡಿದ್ದ ಆಜ್ಞೆ ಪ್ರಕಾರವಾಗಿ ನಿನ್ನ ಮೇಜೆಯಲ್ಲಿ ನಾವು ಪಾಲುಗಾರರಾಗುವ ಹಾಗೆ ಕೃಪೆ ನೀಡಿದಿರಿ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀವಿ. ಈ ಸಮಯದಲ್ಲಿ ನಿನ್ನ ಜೀವವಾಕ್ಯವನ್ನು ನಾವು ಧ್ಯಾನಿಸುತ್ತಿರುವಾಗ ಕರ್ತನೆ, ನಿನ್ನ ಮಾತುಗಳನ್ನು ನಮಗೆ ನೀವು ತಿಳಿಸಬೇಕೆಂದು, ನಮ್ಮನ್ನು ಎಚ್ಚರಿಸಬೇಕೆಂದು, ನಮ್ಮನ್ನು ತಿದ್ದಬೇಕೆಂದು, ಪ್ರತ್ಯೇಕವಾಗಿ ನಿನ್ನ ಬರವಣಿಗೆಗಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಬೇಕೆಂದು ಕ್ರಿಸ್ತ ಯೇಸುವ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರತ್ಯೇಕವಾಗಿ ದೇವರು ನನಗೆ ಪ್ರೇರಣೆ ಕೊಟ್ಟಿದ್ದು, ಪ್ರಸ್ತುತ ಕಾಲದಲ್ಲಿ ದೇವರಿಗೆ ಇಷ್ಟವಾಗಿ ನಾವು ಹೇಗೆ ನಡೀತಾ ಇದ್ದೀವಿ. ಅಪೊಸ್ತಲರ ಕಾಲದಲ್ಲಿ ಅಪೊಸ್ತಲರು ದೇವರಿಗೆ ಇಷ್ಟವಾಗಿ ಹೇಗೆ ನಡೆದಿದ್ದರು, ನಿಜವಾಗಿ ದೇವರು ನಾವು ಹೇಗೆ ನಡೆಯಬೇಕು ಅಂತ ಆತನು ಬಯಸುತ್ತಾ ಇದ್ದಾರೆ. ಈ 3 ವಿಷಯಗಳನ್ನು ಹೇಳ್ಬೇಕಂತ ಅನ್ಕೊಳ್ತಿದ್ದೀನಿ. ಇದಕ್ಕಾಗಿ ಮೊದಲನೇದಾಗಿ ಪ್ರಕಟಣೆ ಗ್ರಂಥ, ರೆವಲೇಷನ್ ಚಾಪ್ಟರ್ 3 verse 14 to 22 ಯಾರಾದ್ರೂ ಒಂದ್ಸಾರಿ ಓದ್ರಿ. ರೆವಲೇಷನ್ ಚಾಪ್ಟರ್ 3 verse 14. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಆಮೆನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ದೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದನೆಂದರೆ, ನಿನ್ನ ಕೃತ್ಯಗಳನ್ನ ಬಲ್ಲೆನು. ನೀನು ತನ್ನಗಾಗಲಿ ಇಲ್ಲ ಬೆಚ್ಚಗೂ ಅಲ್ಲ. ನೀನು ತನ್ನಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತನ್ನಗೂ ಇಲ್ಲದೆ ಉಗುರು ಬೆಚ್ಚಗಾಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿದ್ದಿ. ಆದ್ರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನ ತಿಳಿಯದೆ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು.
ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. 14ನೇ ವಚನದಲ್ಲಿ ದೇವರ ಸೃಷ್ಟಿಗೆ ಅಂತಿದೆ, ನಾನು ದೇವರ ದೃಷ್ಟಿಗೆ ಅಂದೆ, ಸಾರಿ. ಥ್ಯಾಂಕ್ ಯು ಬ್ರದರ್. ಈಗ ನಾವು ಓದಿಕೊಂಡಿದ್ದಂತ ಈ ಒಂದು ಸಭೆ ಬಗ್ಗೆ, ಲವೋದಿಕೀಯ ಎಂಬ ಸಭೆಗೆ ಅರ್ಥ ಭ್ರಷ್ಟ ಸಭೆ, ಕೆಟ್ಟು ಹೋಗಿದ್ದಂತ ಒಂದು ಸಭೆಯಾಗಿದೆ. ಯಾವಾಗಿಂದ ಸಭೆ ಒಂದು ಭ್ರಷ್ಟತನ ಸಭೆ ಒಳಗಡೆಗೆ ಎಂಟರ್ ಆಗಿದೆ ಅಂದ್ರೆ 1900 ವರ್ಷದಿಂದ ಸಭೆ ಒಳಗಡೆಗೆ ಬಹಳಷ್ಟು ಕಲ್ಟ್ಸ್ ಅನ್ನವು ಅಂದ್ರೆ ದುರ್ಭೋಗಗಳು ಅನ್ನವು ಬಹಳಷ್ಟು ಹೆಚ್ಚಾಗಿದ್ದಾವೆ. ಮತ್ತೊಂದು ಅರ್ಥ ಏನಂತ ಇದೆ ಅಂದ್ರೆ ಲವೋದಿಕೀಯದು ಅರ್ಥ ಹ್ಯೂಮನ್ ರೈಟ್ಸ್ ಚರ್ಚ್. ಸಭೆ ಒಳಗಡೆ ಮನುಷ್ಯನಿಗೆ ಅಧಿಕಾರ ಇರಬೇಕು ಅನ್ನುವಂತ ಯೋಚನೆ ಇರುವಂತ ಕಾಲದಲ್ಲಿ ನಾವು ಸಭೆಯಲ್ಲಿ ಇದ್ವಿ. ಹೊರಗಡೆ ಆಗ್ಲಿ ಎಲ್ಲಾಗ್ಲಿ ನೋಡ್ರಿ, ಸಭೆಯನ್ನು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ? ಮನುಷ್ಯರೇ. ಅಪೊಸ್ತಲ ಕೃತಿಗಳು 20ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತೀವಿ. ದೇವರು ಸ್ವರತ್ವವನ್ನು ಕೊಟ್ಟು ಸಂಪಾದಿಸಿದಂತ ಸಭೆ ದೇವರು ಅಲ್ಲಿ ಫುಟ್ನೋಟ್ ಅಲ್ಲಿ ಲಾರ್ಡ್ ಅಂತ ಇರುತ್ತೆ, ಪ್ರಭುವು. ದೇವರಿಗೆ ರಕ್ತ ಮಾಂಸ ಇಲ್ಲ, ಆತ್ಮ ಸ್ವರೂಪಿ. ಅದಕ್ಕೆ ಅಲ್ಲಿ ಫುಟ್ನೋಟ್ ಅಲ್ಲಿ ಪ್ರಭು ಲಾರ್ಡ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಯೇಸು ಕ್ರಿಸ್ತು ಪ್ರಭು. ಸ್ವರತ್ವವನ್ನು ಕೊಟ್ಟು ಸಂಪಾದಿಸಿದಂತ ಸಭೆ, ಅದರ ಒಳಗಡೆ ಪವಿತ್ರಾತ್ಮನ ದೇವರು ಅಧಿಕಾರದಲ್ಲಿ ಸಭೆಯನ್ನು ನಡೆಸಬೇಕು. ಅಧಿಕಾರದಲ್ಲೇ ನಾವು ನಡೆಯಬೇಕು. ಮನುಷ್ಯರ ಒಂದು ಅಧಿಕಾರ ಅಲ್ಲ, ಮನುಷ್ಯರ ಲೀಡಿಂಗ್ ಅಲ್ಲ. ಪ್ರತಿಯೊಂದಕ್ಕೂ ಮೌನವಾಗಿ ದೇವರ ಮುಂದೆ ಕುಳಿತುಕೊಳ್ಳಬೇಕು. ದೇವರು ತನ್ನ ಆತ್ಮದಿಂದ ಯಾರನ್ನು ಪ್ರೇರೇಪಿಸ್ತಾರೋ, ಈ ಮಾತು ಬಗ್ಗೆ 1ನೇ ಕೊರಿಂಥಿ ಪತ್ರಿಕೆ 14ನೇ ಅಧ್ಯಾಯದಲ್ಲಿ ಈ ಆತ್ಮವರಗಳ ಬಗ್ಗೆ ಸಭೆ ಕ್ಷೇಮಾಭಿವೃದ್ಧಿಗಾಗಿ ಹೇಗೆ ನಡೆಯಬೇಕೋ ಎಲ್ಲಾ ವಿಷಯಗಳನ್ನು ಅಪೊಸ್ತಲನಾದ ಪೌಲನು ತಿಳಿಸಿದ್ದಾನೆ. ನಾನು ಇಲ್ಲಿ ಒಂದು ಸಣ್ಣದು ನೋಡಿದೀನಿ, ಅದು ಹೇಳ್ತೇನೆ. ದೇವರಿಗೆ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವನ್ 1 ಮಿನಿಟ್ ಕೂಡ ಗ್ಯಾಪ್ ಕೊಡ್ತಿಲ್ಲ. ಒಬ್ಬರು ಆದ ತಕ್ಷಣ ಮತ್ತೊಬ್ಬರು ಎದ್ದೊಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಆಸ್ ಯು ಲೀಡ್ ಬೈ ದ ಸ್ಪಿರಿಟ್ ಆರ್ ಬೈ ದ ಫ್ಲೆಶ್. ನೀವು ಶರೀರದಿಂದ ಉದ್ರೇಕದಿಂದ ಎದ್ದೊಳ್ತಿದ್ದೀರಾ, ಆತ್ಮ ಪ್ರೇರಣೆಯಿಂದ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ಮೇಲಕ್ಕೆ ಎದ್ದೊಳ್ತಾ ಇದ್ದೀರಾ. ಇಲ್ಲ ಅಂದ್ರೆ ಇದೇನಾದ್ರೂ ಒಂದು ಪ್ಯಾಟ್ರನ. ಆದಿಮ ಸಭೆ ಹುಟ್ಟುವಾಗ ಅಪೊಸ್ತಲ ಕೃತಿಗಳು 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, 120 ಜನ ಆ ಮೇಲಿರುವಂತ ರೂಮ್ ನಲ್ಲಿದ್ದಾರೆ, ಮೇಲಂತಸ್ತಿನಲ್ಲಿ. ಪರಿಶುದ್ಧಾತ್ಮ ದೇವರು ಮೊದಲನೇ ಸಾರಿ ಭೂಮಿ ಮೇಲಕ್ಕೆ ಇಳಿದು ಬಂದಿದ್ದರು. ಎಲ್ಲರೂ ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟಿದ್ದಾರೆ. 120 ಜನರಲ್ಲಿ ಪೇತ್ರನು ಮಾತ್ರ ಎದ್ದು ನಿಂತು ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈಗ ಪೇತರು ಎಲ್ಲರೂ ಹೇಳಿ ಅಂತ ಹೇಳಿದಾರ? ಇಲ್ಲ. ಅದೇ ಪವಿತ್ರಾತ್ಮನಿಂದ ನಡೆಸುವಿಕೆ. ದೇವರು ನಡೆಸ್ತಾರ ನಮ್ಮನ್ನು. ಮೀಟಿಂಗ್ಸ್ 2 ತರ ಇದ್ದಾವೆ. ಒಂದು ಪ್ಲಾನ್ಡ್ ಮೀಟಿಂಗ್, ಎರಡನೇದು ಅನ್ಪ್ಲಾನ್ಡ್ ಮೀಟಿಂಗ್. ಪ್ಲಾನ್ಡ್ ಮೀಟಿಂಗ್ ಅಂದ್ರೆ ಸುವಾರ್ತೆ ಹೇಳುವಂತ ಒಂದು ಹೂಡಿಕೆ, ಇಲ್ಲದಿದ್ರೆ ಮ್ಯಾರೇಜ್, ಇಲ್ಲದಿದ್ರೆ ಆನಿವರ್ಸರಿ. ಇವೆಲ್ಲಗಳಲ್ಲಿ ಏನ್ ಮಾಡ್ತೀವಿ? ಇವ್ರು ಹಾಡಬೇಕು, ಇವರು ಇನ್ನೊಂದು ವಚನ ಓದ್ಬೇಕು, ಇವ್ರು ಪ್ರಾರ್ಥನೆ ಮಾಡಬೇಕು, ಇವ್ರು ಬೈಬಲ್ ವಾಕ್ಯ ಹೇಳಬೇಕು ಅಂತ ಹೇಳ್ಕೊಡ್ತೀವಿ. ಆದ್ರೆ ದೇವರ ಸನ್ನಿಧಿಯಲ್ಲಿ ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 20 ವಚನ ಪ್ರಕಾರವಾಗಿ, ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ. ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಪವಿತ್ರಾತ್ಮನು ನಡೆಸುವಂತವನು ಆಗಿದ್ದಾರೆ, ಕ್ರಿಸ್ತನು ಶಿರಸ್ಸಾಗಿದ್ದಾರೆ. ಆ ಶಿರಸತ್ವದಲ್ಲಿ ನಾವಿದ್ದು
ಸಭೆ ಒಳಗಡೆ ಪವಿತ್ರಾತ್ಮನಿಗೆ ಒಳಗಾಗಿ ಆತನು ಪ್ರೇರೇಪಿಸಿದಂತೆ ನಾವು ನಡೀಬೇಕು. ಇದು ಅಪೋಸ್ತಲರ ಬೋಧೆ. 2ನೇ ಅಧ್ಯಾಯ 42ನೇ ವಚನ ಪ್ರಕಾರ ಅಪೋಸ್ತಲರ ಒಂದು ಅನ್ಯೋನ್ಯತೆ, ಸಹವಾಸವು, ಅಪೋಸ್ತಲರ ರೊಟ್ಟೆ ಮುರಿಯುವುದು, ಪ್ರಾರ್ಥನೆ ಮಾಡುವುದು. ಈ 4 ಸಂದರ್ಭಗಳಲ್ಲಿ ಇದು ಅನ್ಪ್ಲಾನ್ಡ್ ಮೀಟಿಂಗ್ ಅಂತೀವಿ. ವಾಕ್ಯವನ್ನು ಕೇಳೋದರಾಗಲಿ, ರೊಟ್ಟಿ ಮುರಿಯೋದ್ರಲ್ಲಾಗಲಿ, ಫೆಲೋಶಿಪ್ ಮಾಡೋದ್ರಲ್ಲಾಗಲಿ, ಪ್ರಾರ್ಥನೆ ಮಾಡುವಾಗ ಕೂಡ ಪ್ರೇರೇಪಣೆ ಬಂದ್ರೇನೆ ಮಾಡಬೇಕು. ನಾವು ಬಾಯಿಪಾಠ ತರ ಸುಮ್ಮನೆ ಇದ್ದು ಮಾಡೋದಲ್ಲ. ಸರಿ, ಇದು ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಈ ಲವೋದಿಕೀಯ ಸಭೆ ಬಗ್ಗೆ ಹೇಳುವಾಗ ಆ ಸಭೆಯಲ್ಲಿರುವಂತ ಕೆಲವು ಬಲಹೀನತೆಗಳನ್ನು ತೋರಿಸ್ತಾ ಇದ್ದಾರೆ ಕರ್ತನು. ಆ ಮೇಲ್ಗಡೆ ತನ್ನಂತ ಏನಂತ ಆತನು ಪರಿಚಯ ಮಾಡ್ತಿದ್ದಾರೆ ಅಂದ್ರೆ, ನಮ್ಮಕವಾಗಿರುವ ಅಂತ ಸಾಕ್ಷಿ. ಈ ಸಭೆ ಮೇಲೆ ಸಾಕ್ಷಿ ಹೇಳುವಂತರು ಯಾರು? ನಾಳೆ ಕರ್ತನ ಮುಂದೆ ನಮ್ಮಲ್ಲಿ ಇರುವಂತ ಪವಿತ್ರಾತ್ಮನೇ, ಪರಿಶುದ್ಧಾತ್ಮ ದೇವರೇ. ಯಾಕೆ? ಕ್ರಿಸ್ತನ ಮಧ್ಯಾಕಾಶಕ್ಕೆ ಬಂದಾಗ ಪವಿತ್ರಾತ್ಮನ ದೇವರು ಸಭೆಯೊಡನೆ ಎತ್ತಲ್ಪಡ್ತಾರೆ. ಇನ್ನಿರಲ್ಲ ಭೂಮಿ ಮೇಲೆ ಪವಿತ್ರಾತ್ಮನ ದೇವರು ಇರೋದ್ರಿಂದಾನೇ ಎಲ್ಲರೂ ಮಾನಸಾಂತರ ಹೊಂದುತ್ತಾ ಇದ್ದಾರೆ. ಅವ್ರಿಲ್ಲ ಅಂದ್ರೆ ಮಾನಸಾಂತರ ಇಲ್ಲ. ಸಭೆ ಕರ್ತನ ಬಳಿಗೆ ಮಧ್ಯಾಕಾಶಕ್ಕೆ ಹೊಂಟೋದುವಾಗ ಇನ್ನು ಭೂಮಿ ಮೇಲೆ 7 ವರ್ಷದ ಕಾಲವು ಶ್ರಮಗಳು ಇರ್ತವೆ. 3.5 ವರ್ಷ ಶ್ರಮಗಳು ಮತ್ತು 3.5 ವರ್ಷ ಮಹಾಶ್ರಮಗಳು, ಇಲ್ಲ ಸಂಕಟ ಕಾಲ. ನೋಡ್ರಿ, ಈ ರೀತಿ ಇರುವಂತದ್ದು ಆಗಿದೆ. ಅದರಿಂದ ನಾವು ಓದಿಕೊಂಡಿದ್ದಂತ ಈ ಪ್ರಕಟಣೆ ಗ್ರಂಥದಲ್ಲಿ ಲವೋದಿಕೀಯ ಸಭೆಯ ಬಗ್ಗೆ ನೋಡುವಾಗ ಹೀಗಿದಾರಂತೆ. ಅಲ್ಲಿ ಸಭೆಯಲ್ಲಿ ಬೆಚ್ಚಗಾಗಲಿ ತಣ್ಣಗಾಗಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ಹೇಗಿದ್ದಾರೆ? ಉಗುರು ಬೆಚ್ಚಗಿದ್ದಾರೆ. ಲೋಕದಲ್ಲಿ ಆನಂದ ಇಲ್ಲ, ದೇವರಲ್ಲಿ ಆನಂದಿಸುವುದು ಇಲ್ಲ. ನೋಡ್ರಿ ಹೇಗಿದ್ದ. ಬೆಚ್ಚಗಿದ್ರೆ ಪರವಾಗಿಲ್ಲ, ತಣ್ಣಗಿದ್ರೆ ಪರವಾಗಿಲ್ಲ. ಲೋಕದಲ್ಲಿ ಆನಂದಿಸ್ತಾ ಇದ್ದೀರಾ, ಆನಂದಿಸಿರಿ, ಒಳ್ಳೇದು. ತಿಳಿದಿನಾದ್ರೂ ನಿಮ್ಗೆ ಶರೀರ ಸುಖ, ನೇತ್ರಾಶೆ, ಬದುಕು ಬಾಳಿನ ಡಂಬ ಸಿಗುತ್ತೆ. ಆಮೇಲೆ ಹೇಗೋ ನರಕಕ್ಕೆ ಹೋಗ್ತೀರಾ. ಇಲ್ಲ ದೇವರಲ್ಲಿ ಇದ್ದೀರಾ, ಇಲ್ಲಿನೂ ನಿಮ್ಗೆ ಸಿಗುತ್ತೆ. ಇಲ್ಲಿ ಬಿಟ್ಟರು ದೇವರ ಕಡೆ ಮಹಿಮೆಯನ್ನು ಹೊಂದಿಕೊಳ್ತೀವಿ, ಸಂತೋಷವಾಗಿರ್ತೀವಿ. ಆದ್ರೆ ಸಭೆ ಹೇಗಿದೆ? ಈಗ ಇಲ್ಲಿ ಉಗುರು ಬೆಚ್ಚವಾಗಿದೆ. ದೇವ್ರು ಅಂತಿದ್ದಾರೆ, ನಾನು ನಿಮ್ಮನ್ನು ಏನ್ ಮಾಡ್ತಾರಂತೆ, ಅದ್ರಲ್ಲಿ ಸ್ಪಿಟ್ ಇಟ್ ಆಫ್ ಅಂತ ಬರೆದಿದೆ. ಉಗುಳಿ ಬಿಡ್ಬೇಕು. ಉಗುಳು ಬಿಡ್ತೀನಿ ಅಂದ್ರೆ ಇನ್ನೂ ಉಗುಳಿಲ್ಲ. ನೋಡ್ರಿ, ನಾವು తెలుగులో ఏమంటారు, కన్నడలో ఏమంటారు? ఉమ్ముని. అదే ఉగుಳು ఉగుಳು ಎಂಜಲು. ಎಂಜಲ್ ಬಾಯಲ್ಲಿ ಇಟ್ಕೊಂಡು ಎಷ್ಟೊತ್ತಿರ್ತೀವಿ? ಇರ್ತೀವ? ಜಾಸ್ತಿ ಹೊತ್ತು ಇರಕ್ಕಾಗಲ್ಲ. ನೋಡ್ರಿ, ದೇವ್ರು ಏನಂತಿದ್ದಾರೆ, ಬಾಯಲ್ಲಿ ಇಟ್ಟುಕೊಂಡು ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಉಗುಳಬೇಕಂತ ಅನ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ನೀವು ನನ್ನನ್ನು ಏನ್ ಮಾಡಿದಿರಿ? ಹೊರಗೆ ಇಟ್ಟಿದ್ದೀರಿ. 20ನೇ ವಚನ 3:20. ಎಲ್ಲಿದ್ದಾರೆ ಕ್ರಿಸ್ತನೀಗ? ವಿಶ್ವಾಸಿಗಳ ಹೃದಯದಲ್ಲಿ ಇಲ್ಲ. ಎಲ್ಲಿದ್ದಾರೆ? ಹೊರಗೆ ಇದ್ದಾರೆ. ಕಾರಣ ಅವರಲ್ಲಿ ಇರುವಂತದ್ದು ಏನೇನಿದೆ ಅವರಲ್ಲಿ ಅಲ್ಲಿ ಬರೆದಿದ್ದಾರೆ. ಅವ್ರು ಅನ್ಕೊಂತಿದ್ದಾರೆ, ನಾವು ಬಹಳಷ್ಟು ಶ್ರೀಮಂತರಾಗಿದ್ದೀವಿ, ಧನವಂತರಾಗಿದ್ದೀವಿ, ಧನಾಭಿವೃದ್ಧಿ ಮಾಡಿದ್ದೀವಿ, ನಮಗೆ ಏನು ಕೊರತೆ ಇಲ್ಲ ಅಂತ ಅವ್ರು ತಿಳ್ಕೊಂತಿದ್ರೆ, ದೇವ್ರು ಅಂತಿದ್ದಾರೆ, ಏನಂತ ಹೇಳ್ತಿದ್ದಾರೆ? ನೀನು ದೌರ್ಭಾಗ್ಯನೋ, ದರಿದ್ರನೋ, ಕುರುಡನು, ಬಟ್ಟೆ ಇಲ್ಲದವನು. ನೋಡ್ರಿ, 4 ಪದ ಹೇಳಿದ್ದಾರೆ. ಸಭೆಯಲ್ಲಿ ಎಲ್ಲ ಸೇರ್ಕೊಂಡು ನಮ್ಗೆಲ್ಲ ಇದೆ ಅನ್ಕೊಳ್ತಿದ್ವಿ. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಚನ ಪ್ರಕಾರವಾಗಿ ಅಲ್ಲಿ ಏನಂತ ಬರೆದಿದೆ? ನನ್ನನ್ನು ಸ್ವಾಮಿ ಅನ್ನೋರೆಲ್ಲರೂ ಮೈ ಲಾರ್ಡ್, ಪ್ರಭುವ ಅಂತ ಕೇಳುವವರು, ಕರೆಯುವವರು ದೇವರ ರಾಜ್ಯಕ್ಕೆ ಸೇರಲಾರರು. ಇದರಲ್ಲಿ ಏನು ಮುಲಾಜೇನಿಲ್ಲ ದೇವ್ರ ಹತ್ರ, ಖಂಡಿತವಾಗಿ ಹೇಳ್ತಿದ್ದಾರೆ. ಆ ಕೆಳಗಡೆ ವಚನಗಳು ನೋಡ್ತೀವಿ. ಇಲ್ಲ ಸ್ವಾಮಿ, ನಿಮ್ಮ ಹೆಸರನ್ನ ನಾವು ಕೇಳಿದೀವಿ, ನಿಮ್ಮ ಸುವಾರ್ತೆ ಕೇಳಿದೀವಿ, ನಿಮ್ಮ ಬಗ್ಗೆ ಹಾಡಿದೀವಿ, ನಾವು ಅದ್ಭುತಗಳನ್ನ ಮಾಡಿದೀವಿ, ಏನೇನೋ ಮಾಡಿದೀವಿ. ಯಾರಿಗಾಗಿ? ಯೇಸುಗಾಗಿ.
ಆದ್ರೆ ಯೇಸು ಸ್ವಾಮಿ ಏನಂತಿದ್ದಾರೆ? ನಾನು ನಿಮ್ಮನ್ನು ಅರಿಯೇನು, ನೀವ್ಯಾರೋ ನನಗೂ ಗೊತ್ತಿಲ್ಲ. ಗೊತ್ತೇ ಇಲ್ಲ. ನೋಡ್ರಿ, ಇದು ಎಷ್ಟು ಘೋರವಾದಂತ ಪರಿಸ್ಥಿತಿ. ಇದರ ಬಗ್ಗೆನೇ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಆ 10 ವರ್ಜಿನ್ಸ್ ಬಗ್ಗೆ ಹೇಳಿದ್ದಾರೆ. ಬುದ್ಧಿಯುಳ್ಳ ಕನ್ಯರು, ಇಲ್ಲದಂತ ಕನ್ಯರು. ನೋಡ್ರಿ, ಹೆಸರು ಒಂದೇ, ವೇಷ ಒಂದೇ, ಕೈಯಲ್ಲಿರುವ ಬೈಬಲ್ ಒಂದೇ, ಹೋಗುವ ಪ್ಲೇಸ್ ಒಂದೇ, ಎದುರುಕೊಳ್ಳುವಂತ ಮೊದಲಿಂದನೂ ಒಬ್ಬನೇ. ಆದ್ರೆ ಏನಿಲ್ಲ ಒಳಗಡೆ? ಸಿದ್ಧತೆ, ಮಾನಸ, ಎಣ್ಣೆ ಇಲ್ಲ. ಎಣ್ಣೆ ಯಾವುದಕ್ಕೂ ಗುರ್ತಾಗಿದೆ? ಪರಿಶುದ್ಧಾತ್ಮ. ಪರಿಶುದ್ಧಾತ್ಮ. ಹೇಗ್ ಬರ್ತಾರೆ? ಮಾನಸಾಂತರ ಹೊಂದಿದ್ದೀರಿ ಹೊರತು. ಅಪೊಸ್ತಲ ಕೃತಿಗಳು 2ನೇ ಅಧ್ಯಾಯ 38ನೇ ವಚನ ಪ್ರಕಾರವಾಗಿ ಮಾನಸಾಂತರ ಹೊಂದಿ ಕ್ರಿಸ್ತನನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿ ಹುಟ್ಟಿ ಕರ್ತನಿಗಾಗಿ ಲೋಕದಲ್ಲಿ ಸಾಕ್ಷಿಯಾಗಿದ್ದೀರಿ ಹೊರತು ಆ ಗಿಫ್ಟ್ ಅನ್ನೋದು ನೀವು ಹೊಂದಿಕೊಳ್ಳೋದಕ್ಕೆ ಆಗಲ್ಲ. ಕೆಲವರು ಹೇಳ್ತಾರೆ ಹೊರಗಡೆ, ಅನೇಕ ಡಿನಾಮಿನೇಷನ್ಸ್ ಅವರು ಅದು ಸಪರೇಟ್ ಆಗಿ ಪಡ್ಕೋಬೇಕು ಅಂತ. ಏನು ಪಡೋಕೆ ಅವಶ್ಯಕತೆ ಇಲ್ಲ. ವಾಕ್ಯ ಹೇಳ್ತಿದೆ, ದಟ್ ಇಸ್ ದ ಗಿಫ್ಟ್ ಆಫ್ ಗಾಡ್. ನೀವು ಕ್ರಿಸ್ತನನ್ನು ಅಂಗೀಕಾರ ಮಾಡಿದರೆ ಪವಿತ್ರಾತ್ಮನ ದೇವರು ನಮ್ಮ ಒಳಗಡೆಗೆ ಬಂದು ನಮ್ಮೊಂದಿಗೆ ವಾಸ ಮಾಡ್ತಾರೆ. ಆದ್ರೆ ಇಲ್ಲೊಂದು ಸಣ್ಣ ಪ್ರಶ್ನೆ ಇದೆ. ಏನಪ್ಪಾ? ಪವಿತ್ರಾತ್ಮನ ದೇವರು ಬಂದಿದ್ದಾರೆ ಒಳಗಡೆಗೆ, ಆದರೆ ಆತನ ಬೆಳವಣಿಗೆ ಎಷ್ಟು? ಬಾಟಿಲ್ನಲ್ಲಿ ನೀರಿದೆ, ಎಷ್ಟಿದೆ? ನೀರಿದೆ ಅಂತ ಹೇಳ್ತೀವಿ, ಎಷ್ಟಿದೆ? ಅರ್ಧ ಇದೆಯಾ? ಇಲ್ಲಾಂದ್ರೆ 25% ಇದೆಯಾ? 75% ಇದೆಯಾ? 100% ಇದೆಯಾ? ಅದೇ ರೀತಿಯಾಗಿ ನಮ್ಮ ಒಳಗಡೆ ಪವಿತ್ರಾತ್ಮ ದೇವರು, ಪರಿಶುದ್ಧಾತ್ಮ ದೇವರು ಇದ್ದಾರೆ. ಹಾಗಾದ್ರೆ ಹೇಗೆ ಅವರು ಬೆಳೀತಾ ಇದ್ದಾರೆ? ಅವ್ರಿಗೆ ಆಹಾರ ಏನು? ದೇವರ ವಾಕ್ಯವೇ. ದೇವರೊಂದಿಗೆ ಅನ್ಯೋನ್ಯತೆ. ನಾವು ಶರೀರಕ್ಕೆ ಆಹಾರ ತಿಂತಿದೀವಿ, ನಾವು ಬೆಳೀತಾ ಇದೀವಿ, ಮೈಯನ್ನು ಬೆಳೆಸ್ಕೊಂತಿದೀವಿ. ಆದ್ರೆ ಒಳಗಡೆ ಇರುವಂತ ಪವಿತ್ರಾತ್ಮ ದೇವರು ಬೆಳವಣಿಗೆ. ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತ? ಆತನು ನಿಮ್ಮ ಬಳಿಗೆ ಬರುತ್ತಾನೆ, ನಿಮ್ಮಲ್ಲಿ ವಾಸಿಸುತ್ತಾನೆ, ನನ್ನ ಮಾತನ್ನು ತೆಗೆದುಕೊಂಡು ನಿಮಗೆ ಜ್ಞಾಪಕವನ್ನು ಮಾಡುತ್ತಾನೆ. ಬೋಧಿಸು. ಈಗ ದೇವರ ವಾಕ್ಯವೇ ನಮ್ಮಲ್ಲಿ ಇಲ್ಲ, ಹೇಗೆ ಜ್ಞಾಪಕ ಮಾಡ್ತಾರೆ ಪವಿತ್ರಾತ್ಮ ದೇವರು? ನೋವೇ. ಕೆಲವರು ಹೇಳ್ತಾರೆ, ನನಗ್ ಕನಸು ಬಂತು, ನನಗ್ ಅದು ಬಂತು, ಇದು ಬಂತು. ವಾಕ್ಯ ಒಳಗಡೆ ಇಲ್ಲ, ಏನ್ ಕನಸು ಬರುತ್ತೆ? ಕಸ ಬರುತ್ತೆ. ಇವೆಲ್ಲ ಕಥೆಗಳು. ಇವ್ರ ಅಂತ ಏನಾಗುತ್ತೆ? ನರಕವೇ. ಬೈ ಚಾನ್ಸ್ ದೇವರು ಒಂದು ವೇಳೆ ಕೃಪೆ ತೋರಿಸಿದ್ರೆ, ಮತ್ತೊಂದು ದಾರಿ ಏನಾದ್ರು ಇದ್ರೆ ನಮಗ್ ಗೊತ್ತಿಲ್ಲ, ಅವ್ರು ಕಾಪಾಡ್ಬೋದೇನೋ. ಸರಿ, ಅದರಿಂದ ಮನುಷ್ಯರು ಹೇಗಿದ್ದಾರೆ ಅನ್ನೋದು ಲವೋದಿಕೀಯ ಸಭೆ ನಮ್ಗೆ ತೋರಿಸ್ತಿದೆ. ಅಂದ್ರೆ ಈ ಕಡೇ ಕಾಲದಲ್ಲಿ ಸಭೆ ಏನಾಗಿದೆ? ಭ್ರಷ್ಟಾಚಾರದಿಂದ ತುಂಬಿದೆ, ಮನುಷ್ಯರ ಆಚಾರಗಳಿಂದ ತುಂಬಿದೆ, ಮನುಷ್ಯರ ಪದ್ಧತಿಗಳಿಂದ ತುಂಬಿದೆ. ವಾಕ್ಯಕ್ಕೆ ಅಲ್ಲಿ ಸ್ಥಾನ ಇಲ್ಲ. ಆರಾಧನೆ ಮಾಡ್ತಿದೀವಿ. ಆರಾಧನೆ ಅಂದ್ರೆ ಏನು? ಏನಂತೀವಿ ಆರಾಧನೆ ಅಂದ್ರೆ? ಸಮರ್ಪಣೆ, ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಕರ್ತನನ್ನ. ಆರಾಧನೆ ಯಾವಾಗ ಮಾಡ್ತಿದೀವಿ? ಇವತ್ತನ ಆರಾಧನೆ ಮಾಡೋದು? ಯಾವಾಗ್ಲೂ ಅದನ್ನೇ ಕೃತಜ್ಞತ ಸ್ತುತಿಯನ್ನು ಸಲ್ಲಿಸಿರಿ. ಯಾವಾಗ್ಲೂ ನಮ್ಮ ಜೀವನವು ಕರ್ತನೆಗೆ ಆರಾಧನೆ ಆಗಿರಬೇಕು. ಅದು ನಿಜವಾದ ಆರಾಧನೆ. ಅಂದ್ರೆ ನಮ್ಮ ಮಾತು, ನಮ್ಮ ನಡಿ, ನಮ್ಮ ನುಡಿ, ಹೆಜ್ಜೆ ಹೆಜ್ಜೆನಲ್ಲಿ ಕರ್ತನಿಗೆ ಮಹಿಮೆ ಉಂಟಾಗಬೇಕು. ಅದು ಆತನನ್ನು ಆರಾಧನೆ ಮಾಡುವಂಥದ್ದು ಅಷ್ಟೇ ಹೊರತು ಇಲ್ಲಿಗೆ ಬಂದಾಗ ನಮ್ಮ ನಾವು ಪರೀಕ್ಷೆ ಮಾಡ್ಕೊಳ್ಳೋದು, ನಮ್ಮ ನಾವು ಮಾಡ್ಕೊಳ್ಳೋದು ಇದಲ್ಲ. ಇದ್ಯಾವಾಗ? ಗೊತ್ತಿಲ್ಲದಂತ, ನಮ್ಗೆ ಗೊತ್ತಿಲ್ಲದೆ ಮಾಡಿದ್ದಂತ ಅವುಗಳಿಗೆ ಮಾತ್ರವೇ. ವಾರವೆಲ್ಲ ಇಷ್ಟಾನುಸಾರವಾಗಿ ಜೀವನ ಮಾಡಿ ಇಲ್ಲಿಗೆ ಬಂದು ಯೇಸುವೆ ಕ್ಷಮಿಸಿ ಅಂದ್ರೆ, ಅದಕ್ಕೆ ಯೋಹಾನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಕೊನೆಯಲ್ಲೇ ಬರೆದಿದ್ದಾರೆ, 2 ತರವಾದಂತ ಪಾಪವು. ಮರಣ ಇರುವಂತ ಪಾಪ, ಮರಣಕರವಾದಂತ ಪಾಪ, ಮರಣ ಇಲ್ಲದಂತ ಪಾಪ ಅಂತ. ರೋಗ. ನೋಡ್ರಿ, ಅದರಿಂದ ಗೊತ್ತಿದ್ದು ತಪ್ಪು ಮಾಡಿದರೆ, ಪಾಪ ಮಾಡಿದರೆ, ಅಪರಾಧ ಮಾಡಿದರೆ ಅದಕ್ಕೆ ಶಿಕ್ಷೆ ಉಂಟು. ಇನ್ನೊಂದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯೆರಿಕೋ ಪಟ್ಟಣವನ್ನು ಗೆಲ್ಲೋದಕ್ಕೆ ಇಸ್ರಾಯೇಲ್ ಜನರಿಗೆ ದೇವರು ಅಪ್ಪಣೆ ಕೊಟ್ಟಿದ್ದಾರೆ. ಹೋಗಿ ಅಂದ್ರು, ಅದನ್ನು ಜಯಿಸಿದರು. ಆದರೆ ಅದರ ಒಳಗಡೆ ಇರುವಂತ ಯಾವುದನ್ನು ನೀವು ಮುಟ್ಟಬಾರದು ಅಂದ್ರು.
ಈಗ ಅವರಲ್ಲಿರುವಂತ ಒಬ್ಬ ವ್ಯಕ್ತಿ ಯಾರು? ಆಕಾನನು. ಆಕಾನ ಏನ್ ಮಾಡಿದ್ದಾನೆ? ಅಲ್ಲಿರುವಂತ ಕೆಲವು ವಸ್ತುಗಳನ್ನು ಕೆಲವು ಅಂದ್ರೆ ಬಂಗಾರವು ಬಟ್ಟೆಗಳನ್ನು ತಂದು ಆತನ ಗುಡಾರದಲ್ಲಿ ಬಗೆದು ಬಚ್ಚಿಟ್ಟಿದ್ದನು. ಆಮೇಲೆ ಅವರು ಹಾಯಿ ಪಟ್ಟದ ಮೇಲಕ್ಕೆ ಹೋಗಿದ್ದಾರೆ. ಅಲ್ಲಿ ಸೋತೋಗಿದ್ದಾರೆ. ದೇವಶಿವ ಬಂದು ಮೊಣಕಾಲಾಕಿ ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತಾ ಅಳ್ತಾ ಇದ್ದಾರೆ. ಯಾಕೆ ಕರ್ತನೆ ನಮ್ಮೊಂದಿಗೆ ನೀವು ಬರ್ಲಿಲ್ಲ, ನಾವು ಸೋತು ಹೋಗಿದ್ದೀವಿ ಅಂತ. ಅದೇ ದೇವರು ಅಂತಿದ್ದಾರೆ, ಇಸ್ರಾಯೇಲರ ಜನರು ನನ್ನೊಂದಿಗೆ ಪಾಪವನ್ನು ಮಾಡಿದ್ದಾರೆ. ಯಾರಂತೆ ಮಾಡಿದ್ಯಾರು ಪಾಪ? ಆಕಾನ ಒಬ್ಬನು. ಮತ್ತೆ ಏನಂತ ಹೇಳ್ತಿದ್ದಾರೆ ದೇವರು? ಇಸ್ರಾಯೇಲರು. ಸಭೆ ಕೂಡ ಹಾಗೇನೆ. ಸಭೆಯಲ್ಲಿ ಯಾರಾದ್ರೂ ಕೂಡ ತಪ್ಪು ಮಾಡುತ್ತಿರೋದು ನೋಡಿದಿರೆ, ಯಾರಾದ್ರೂ ಸಭಿಕರು, ನಾವೇನ್ ಮಾಡ್ಬೇಕು? ಅವರನ್ನು ಮೂರು ತರವಾದಂತ ಖಂಡನೆಗಳಿದ್ದಾವೆ. ಫಸ್ಟ್ ಪರ್ಸನಲ್, ಆಮೇಲೆ ಇಬ್ಬರುವೆ, ಇಲ್ಲದಿದ್ರೆ 3 ಜನ ಹೋಗಿ ಸಂಧಿಸಬೇಕು, ಇಲ್ಲದಿದ್ರೆ ಸಭೆಯೆಲ್ಲ ಸೇರಿ ಆತನನ್ನು ಎಚ್ಚರಿಸಬೇಕು. ಇನ್ನೂ ಆತನ ಅದನ್ನು ಬಿಡ್ಲಿಲ್ಲ ಅನ್ಕೊಳ್ರಿ, ಏನ್ ಮಾಡ್ಬೇಕಂತೆ? ಅನ್ಯನಾಗಿ ಆತನನ್ನು ಹೊರಗಡೆ ಇಡಬೇಕು. ಹೊರಗಡೆ ಅಂದ್ರೆ ಸಭೆಯಿಂದ ಹೊರಗಡೆ, ಸಹವಾಸದಿಂದ, ರೊಟ್ಟಿಯಿಂದ. ಅಡ್ಡಿಯಿಂದ. ಇದೇ ಸೇಮ್ ನಡೆದಿದ್ದು 1 ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯದಲ್ಲಿದೆ. ತಪ್ಪು ಮಾಡುತ್ತಿದ್ದಾನೆ, ಆದ್ರೆ ಏನಾಗಿದ್ದಾನೆ? ಸಭೆಯಲ್ಲಿ ಒಬ್ಬ ಹಿರಿಯನಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ. ಅದಕ್ಕೆ ಯಾರು ಏನು ಮಾತಾಡ್ತಾ ಇಲ್ಲ. ಅವನು ಎಷ್ಟು ದೊಡ್ಡ ಪಾಪ ಮಾಡ್ತಾ ಇದ್ರು, ಎಷ್ಟು ಘೋರವಾದ ಪಾಪ ಅಲ್ಲಿರೋದು. ಮಾಡ್ತಿದ್ರು ಏನ್ ಮಾಡ್ತಿದ್ದಾರೆ? ಎಲ್ಲರೂ ಮೌನವಾಗಿ ಕೂತಿದ್ದಾರೆ, ಏನಂತಿಲ್ಲ. ಅಬ್ಬೋ ಏನಂತಾರೇನೋ. ಇದು ಸಭೆ ಯಾರ್ದು? ದೇವರ ಸಭೆ. ಹಿರಿಯರು ಹಾಕಿದ್ದಾರೆ ಇದರಲ್ಲಿ. ಬಾಹ್ಯ ಪಾಪಗಳನ್ನು ಬಾಹ್ಯವಾಗಿ ಇರುವಂತ ಬಿಲಿವರ್ಸರನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಬಂದಾಗ ಅಬ್ಸರ್ವ್ ಮಾಡಿದ್ರೆ ಅರ್ಥ ಅದು. ಇಲ್ಲೇನಿರುತ್ತೆ, 2 ಗಂಟೆ ಇರ್ತಾರೇನೋ, ಸಾಟರ್ಡೆ 1-2 ಗಂಟೆ ಇರ್ತಾರೇನೋ, ಏನಾದ್ರೂ ಸ್ಪೆಷಲ್ ಮೀಟಿಂಗ್ ಇದ್ರೆ 1-2 ಗಂಟೆ, ವಾರಕ್ಕೆ ಎಷ್ಟು ಒಂದು 8 ಗಂಟೆ ಇರ್ತಾರಪ್ಪ. ಮಿಕ್ಕದೆಲ್ಲ 168 ಗಂಟೆ ಇದೆ ವಾರದಲ್ಲಿ. 160 ಗಂಟೆ ಹೆಂಗ್ ನೋಡ್ತಿದೀವಿ ನೀವು ಅವರನ್ನು? ಇಲ್ಲವೇ ಇಲ್ಲ. ಅದರಿಂದ ನಮ್ಮ ಒಂದು ಜವಾಬ್ದಾರಿ ಏನು? ಹಿರಿಯರದು ಸಭೆ ಒಳಗಡೆ ಸಭೆಯನ್ನು ಹೊರಗಿನ ಬಹಿರಂಗ ಪಾಪಗಳಿಂದ ಯಾರ್ಯಾರು ಏನು ಕಲ್ಮಶ ಮಾಡುತ್ತಿದ್ದಾರೋ ಗ್ರಹಿಸಬೇಕು, ಗಮನಿಸಬೇಕು. ಕಣ್ಣಿಗೆ ಕಾಣುವಂತವುಗಳನ್ನು ದಂಡಿಸಬೇಕು, ತಿದ್ದಬೇಕು. ರಹಸ್ಯಗಳನ್ನು ನಾವು ನೋಡಕ್ಕಾಗಲ್ಲ, ಆದ್ರೆ ದೇವರೇ ನೋಡ್ತಿದ್ದಾರೆ. ದೇವರು ಅವರಿಗೆ ತೀರ್ಪು ತೀರಿಸ್ತಾರೆ. ಅದಕ್ಕೆ ಕೊರಿಂಥಿ ಪತ್ರಿಕೆ 1ನೇ ಅಧ್ಯಾಯ, ಮೊದಲ ಕೊರಿಂಥಿ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ. 3 ವಿಧವಾದಂತ ತೀರ್ಪುಗಳು ಬರ್ತವೆ. ಮೊದಲು ಅವರಲ್ಲಿ ಬಲಹೀನತೆ ಉಂಟಾಗುತ್ತೆ, 2ನೇದು ರೋಗ ಬರುತ್ತೆ, 3ನೇದು ಮರಣ ಬಂದು ದೇವರ ಲೋಕದಿಂದ ತೆಗೆಯುತ್ತಾರೆ. 3 ಇದೆ. ಅದರಿಂದ ರಹಸ್ಯ ಪಾಪಕ್ಕೆ ನಾವೇನು ಅದರ ಬಗ್ಗೆ ಯೋಚಿಸುವಂತ ಅವಶ್ಯಕತೆ ಇಲ್ಲ. ಅದರಿಂದ ಕ್ರಿಸ್ತನು ಈ ಸಭೆಯಲ್ಲಿ ಹೇಗಿದ್ದಾರೆ ಅಂದ್ರೆ ಹೊರಗಡೆ ಇದ್ದಾರಂತೆ. ಯಾಕೆ ಕ್ರಿಸ್ತನು ಹೊರಗಡೆ ಹೋಗಿದ್ದಾರೆ? ಯಾಕೆ ವಿಶ್ವಾಸಿ, ನಿನ್ನೆ ಹೇಳ್ಕೊಂಡಿದ್ದೀವಿ, ತಂದೆಯಾದ ದೇವರ ಒಂದು ನಿರ್ಣಯದಲ್ಲಿ ಜಗತ್ತುತ್ಪತ್ತಿಗೆ ಮುಂಚೆನೆ ಹಾಕಲ್ಪಟ್ಟಿದನು. ಯೇಸು ಕ್ರಿಸ್ತನ ರಕ್ತದಿಂದ ಕೊಲೆಯಲ್ಪಟ್ಟಿ ವಿಮೋಚನ ಕ್ರಯಧನವಾಗಿ ಪಾಪದಿಂದ ಬಿಡುಗಡೆ ಹೊಂದಿದನು. ಪವಿತ್ರಾತ್ಮನ ಮುದ್ರೆಯಿಂದ ಮುದ್ರಿಸಲ್ಪಟ್ಟಿದನು. ದೇವರ ಅಧೀನದಲ್ಲಿದ್ದಾನೆ. ಆದ್ರೆ ಯಾಕೆ ಇನ್ನೂ ತಪ್ಪು ಮಾಡ್ತಾ ಇದ್ದಾನೆ ನೋಡ್ರಿ? ಸರಿ, ಒಂದು 2 ಕಾರಣ ಹೇಳ್ತೀನಿ, ನೋಡೋಣ. ಮೊದಲನೇದಾಗಿ ನಾವು ನೋಡುವಾಗ ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನವನ್ನು ಓದೋಣ. ಅಲ್ಲೇನ್ ಬರ್ದಿದೆ? 12:31. ಜಾನ್ ಗಾಸ್ಪಲ್ ಚಾಪ್ಟರ್ 12 verse 31. ಈಗ ಓದೋಣ. ಓದಿ. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಸಾಕು ನೋಡ್ರಿ, ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ ಈ ಮಾತು. ಏನಂತ? ಇಹಲೋಕ ಅಧಿಪತಿ, ದ ಪವರ್ ಆಫ್ ದಿಸ್ ವರ್ಲ್ಡ್, ದ ಪ್ರಿನ್ಸ್ ಆಫ್ ದಿಸ್ ವರ್ಲ್ಡ್. ಯಾರು? ಸೈತಾನ, ಸಾತಾನ. ಅಧಿಕಾರ ಯಾರ ಕೈಯಲ್ಲಿದೆ? ಈಗ ಅವನ ಕೈ, ಸಾತಾನ ಕೈಯಲ್ಲಿದೆ. ಈ ಲೋಕ ಅಧಿಕಾರ ಸಾತಾನ ಕೈಯಲ್ಲಿದೆ. ಒಂದು
ಕೊರಿಂಥೀಯರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ಬರ್ದಿದೆ ಅಲ್ಲಿ? 2 Corinthians chapter 4:4. 2 Corinthians ಇವರಲ್ಲಿ ಹಾ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಹ್ಮ್ ಸುವಾರ್ತೆಯ ಪ್ರಕಾಶವು ಹ್ಮ್ ಉದಯವಾಗಬಾರದೆಂದು ಹ್ಮ್ ಈ ಪ್ರಪಂಚದ ದೇವರು ಹ್ಮ್ ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಓಕೆ, ಸಾಕು. ಈ ಪ್ರಪಂಚದ ದೇವರು, ಈಗ 2ನೇದಾಗಿ ಏನ್ ನೋಡ್ತಿದೀವಿ? ಈ ಪ್ರಪಂಚದ ದೇವರು ದೇವರು ಯಾರಂತೆ? ಅವನು ತಿರ್ಗಾ ಸಾತಾನೆ. ಆದ್ರೆ ನಾವು ಹೇಗಿದೀವಿ ಈಗ? ಸಮುದ್ರದಲ್ಲಿ ಒಂದು ಸಣ್ಣ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದೀವಿ, ಹಡಗಿನಲ್ಲಿ. ಸಮುದ್ರ ತುಂಬಾ ಏನಿದೆ? ನೀರಿದೆ. ನಾವು ಮಾತ್ರ ಸಣ್ಣ ದೋಣಿಯಲ್ಲಿದ್ದೀವಿ. ನೀರು ಆಧಾರ ಮಾಡಿಕೊಂಡು ದೋಣಿ ಮುಂದಕ್ಕೆ ಹೋಗ್ಬೇಕೆ ಹೊರತು ಸಮುದ್ರದಲ್ಲಿರುವಂತ ನೀರು ದೋಣಿ ಒಳಗಡೆ ಬಂದ್ರೆ ಮುಳುಗೋಗುತ್ತೆ. ಇದೇ ನಮ್ಮ ಜೀವನ, ಕ್ರೈಸ್ತವ ಜೀವನ. ಈ ಲೋಕ ಅಧಿಕಾರವು ಆತನ ಕೈಯಲ್ಲಿದೆ. ಲೋಕಕ್ಕೆ ದೇವರಾಗಿ ಆತನೇ ಇದ್ದಾನೆ. ಹೇಗೆ ಪ್ರತಿಯೊಬ್ಬರು ಹಿಡಿತಾ ಇದ್ದಾನೆ? ಹಬಕ್ಕಕ ಗ್ರಂಥದಲ್ಲಿ 1ನೇ ಅಧ್ಯಾಯ 15ನೇ ವಚನದಲ್ಲಿ 3 ವಿಷಯಗಳನ್ನು ಹೇಳಿದ್ದಾನೆ. ನೋಡ್ರಿ ಒಂದ್ಸಾರಿ. ಹಬಕ್ಕಕ ಗ್ರಂಥ, ಹಬಕ್ಕು ಅಲ್ಲಿ 3 ಮಾತು ಹೇಳಿದ್ದಾರೆ. ಅದನ್ನು ಓದ್ಕೊಂಡು ನಾವು ಮುಂದಕ್ಕೆ ಹೋಗೋಣ. 1ನೇ ಅಧ್ಯಾಯನ 1ನೇ ಅಧ್ಯಾಯ 15, ಫಸ್ಟ್ ಚಾಪ್ಟರ್ ವರ್ಸ್ 15. ಆಹಾ, ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆ ಇಳಿಯುತ್ತಾನೆ, ತನ್ನ ಬಲೆಯಿಂದ ಬಾಸುತ್ತಾನೆ, ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ, ಇದಕ್ಕೆ ಹಿಗ್ಗುತ್ತಾನೆ. ಸಾಕು ನೋಡ್ರಿ, 3 ಮಾತು ಹೇಳಲ್ಪಟ್ಟಿದೆ ಅಲ್ಲಿ. ಗಾಳ, ಸಾತಾನನು ಹೇಗೆ ಹಿಡಿತಾರಂತೆ ಮನುಷ್ಯನನ್ನು? ಫಸ್ಟ್ ಗಾಳದಿಂದ. ಗಾಣಕ್ಕೆ ಒಂದು ಮುಳ್ಳಿರುತ್ತೆ. ಗಾಳ ಗಾಣ ಮೀನ್ ಹಿಡಿಯುವಂತದ್ದಲ್ಲ, ಅದೇ ತಾನೇ? ಎಸ್. ಅದು ಹಾಕ್ತಿವಿ. ಈಗ ಮುಳ್ಳು ಮೀನ್ ನುಂಗುತ್ತೆ. ನುಂಗಿದ್ಮೇಲೆ ಇನ್ನು ಮೀನು ಆ ಮುಳ್ಳನ್ನು ತಪ್ಪಿಸ್ಕೊಂಡು ಹೋಗಕ್ ಆಗುತ್ತಾ? ಚಾನ್ಸೇ ಇಲ್ಲ. ಏನ್ ಈ ಮುಳ್ಳು? ಪಾಪವೆಂಬ ಮುಳ್ಳು. ಎಸ್. ಯಾವಾಗ ಹಾಕಿದ್ದಾರೆ? ಆದಾಮ ಹವ್ವಳಿರುವಾಗಲೇ ಹಾಕಿದರು. ಆ ಮುಳ್ಳು ಈಗ ಎಲ್ಲರಲ್ಲಿ ಇದೆ. ಅದನ್ನ ಹಾಕಿ ಈ ಮೇಲೆ ಮುಳ್ಳು ಸಿಗಾಕೊಂಡಿದೆ ಒಳಗಡೆ. ಈಗ ಕೈಯಲ್ಲಿರುವಂತ ಆ ಕೋಲನ್ನು ಹಿಡ್ಕೊಂಡು ಹಿಡಿದಿದ್ರೆ ಆ ಮೀನ್ ಎಲ್ಲಿ ಬರಬೇಕು? ಅವನ್ ಯಾವ ಕಡೆ ಹಿಡಿದ್ರೆ ಆ ಕಡೆಗೆ ಬರ್ಲೇಬೇಕು. ಅದಕ್ಕೇನೆ ಮನುಷ್ಯನ ಇಷ್ಟಾನುಸಾರವಾಗಿ ಮಾಡ್ತಿದ್ದಾನೆ. 2ನೇದಾಗಿ ಅಲ್ಲಿ ಊರುಲನ್ನು ಹಾಕಿದ್ದಾನೆ ಅಂತ ಇದೆ. ಬಲೆ ಕೂಡ ಇದೆ, ಊರು ಇದೆ. ಊರ್ಲು ಎಷ್ಟಿಗೆ? ಒಂದು 10-5 ಜನನೇ, 10 ಜನ ಇರೋದಕ್ಕೆ ಊರ್ಲು. 3ನೇದಾಗಿ ಬಲೆ ಯಾವ್ದಕ್ಕೂ? ಒಂದು ದೊಡ್ಡ ಸಮೂಹವನ್ನು ಹಿಡಿಯೋದಕ್ಕೆ. ಏನಪ್ಪ ಬಲೆ? ಸೈತಾನ ಹಾಕಿದ್ದ ಬಲೆ ಲೋಕದಲ್ಲಿ ಅಂದ್ರೆ ಧರ್ಮವು. ಧರ್ಮ ಅದು ಯಾವ ಧರ್ಮ ಆಗ್ಲಿ, ಕ್ರೈಸ್ತವ ಧರ್ಮ ಆಗಲಿ ಕೂಡ ಅದೇ. ಧರ್ಮ ಬೇರೆ, ದೇವರ ಮಾರ್ಗವೂ ಬೇರೆ. ಧರ್ಮವು ಅನ್ನೋದು ಮನುಷ್ಯನ ಮನಸ್ಸಿನಿಂದ, ಮತಿಯಿಂದ ಹುಟ್ಟಿದ್ದು. ಆಚಾರಗಳಿಂದ, ಸಂಪ್ರದಾಯಗಳಿಂದ, ಪದ್ಧತಿಗಳಿಂದ, ಕ್ರಮಗಳಿಂದ ಉಂಟಾಗುವಂತದ್ದು. ಯೇಸು ಕ್ರಿಸ್ತನು ಮಾರ್ಗವನ್ನು ತೋರಿಸೋದಕ್ಕೆ ಬಂದಿದ್ದರು. ಮನುಷ್ಯರನ್ನು ದೇವರ ಬಳಿಗೆ ಸೇರಿಸೋದಕ್ಕೆ ಬಂದಿದ್ದರು. ಅದಕ್ಕೆ ಆತನೇ ಮಾರ್ಗವು, ಸತ್ಯವು, ಜೀವವು ಆಗಿದ್ದೇನೆ ಅಂತ ಹೇಳಿದ್ದಾರೆ. ಅದರಿಂದ ಈ ರೀತಿಯಾಗಿ ಆತನು ಏನ್ ಮಾಡ್ತಿದ್ದಾನೆ? ನಂಬದೇ ಇರುವವರನ್ನು ಕರ್ತನ ಬಳಿಗೆ ಬರಲಾರದಂತೆ ಅವರ ಹೃದಯವನ್ನು ಮಂಕು ಮಾಡಿ, ಕತ್ತಲೆ ಮಾಡಿ, ಕ್ರಿಸ್ತನ ಸುವಾರ್ಥ ಪ್ರಕಾಶವನ್ನು ನೋಡದಂತೆ ಮಾಡುತ್ತಿದ್ದಾರೆ. ನಂಬಿದಂತವರನ್ನು ಎಲ್ಲಿ ಸಿಗ್ತಾರೋ ಅಂತ ಕಾಯ್ಕೊಂಡು ಉರುಳನ್ನು ಹಾಕಿದ್ದಾನೆ ಮತ್ತು ಬಲೆಯನ್ನು ಬೀಸಿಟ್ಟಿದ್ದಾನೆ. ಯಾರು ಹಿಡ್ಕೊಂತಾರೆ? ಯಾರನ್ನು ಹಿಡಿತಾನೆ ಆತನು? 12 ಜನ ಶಿಷ್ಯರಿದ್ದಾರೆ ಯೇಸು ಕ್ರಿಸ್ತನಿಗೆ. ಯಾರು ಸಿಗಾಕೊಂಡಿದ್ದಾರೆ ಅದಕ್ಕೆ? ಯಾಕೆ? ಆತನಲ್ಲಿರುವಂತ ಒಂದು ಬಲಹೀನತೆ. ಯಾವುದ ಬಲಹೀನತೆ? ಹಣದಾಸೆ. ಇದೇನಲ್ಲಿ ನಮ್ಮಲ್ಲಿ ಯಾವ ಬಲಹೀನತೆ ಇದೆಯೋ ಅದೇ ಸೈತಾನ ಒಂದು ಬಲವಾಗಿದೆ.
ನಾವು ಯಾವುದನ್ನು ಲೋಕದಲ್ಲಿ ಇಷ್ಟಪಡ್ತಿದೀವೋ ಅದೇ ಸೈತಾನ ಒಂದು ಆಯುಧವಾಗಿದೆ. ನಿಮ್ಮನ್ನ ಸಿಂಪಲ್ ಆಗಿ ಎಳಕೊಂಡು ದೇವರಿಂದ ದೂರ ಮಾಡೋದಕ್ಕೆ ಬಹಳಷ್ಟು ಸುಲಭ ಆತನಿಗೆ. ಸಭೆ ಒಳಗಡೆನೇ ಸೈತಾನ ಬಂದು ಇದ್ದಾರೆ. ಹೇಗಿರ್ತಾರೆ? ಇಂಡೈರೆಕ್ಟ್ ಆಗಿ. ಏದೋನು ವನದಲ್ಲಿ ಸೈತಾನ ಬಂದು ಇಲ್ಲಿಲ್ವಾ? ಇದಾನ ಇಲ್ವಾ? ಇಲ್ಲಿ ಸರ್ಪದ ರೂಪದಲ್ಲಿ ಬಂದಿದ್ದಾನೋ. ಇಲ್ಲಿ ಕೂಡ ಹೇಗಿರ್ತಾರೆ? ಈಗ ಎಲ್ಲರೂ ಇದ್ದಾರೆ, ನಂಬಿದವರು ಇದ್ದಾರೆ, ನಂಬದೆ ಇರುವವರು ಇದ್ದಾರೆ. ಕೆಲವು ಸಾರಿ ಗಲಿಬಿಲಿಯನ್ನು ಉಂಟು ಮಾಡುತ್ತಾನೆ ಸಭೆಯಲ್ಲಿ. ಆದ್ರೆ ನಾವೇನ್ ಮಾಡಬೇಕು? ದೇವರ ಆಧೀನದಲ್ಲಿ ಪವಿತ್ರಾತ್ಮ ನಡೆಸುವಿಕೆಯಲ್ಲಿ ನಾವು ಮುಂದುವರಿಯುವಾಗ ಆತನ ಅಡೆತಡೆಗಳನ್ನು ನಾವೆಲ್ಲರೂ ಜಯಿಸಬಹುದು. ಅದರಿಂದ ನಾವು ಹೀಗೆ ಇದ್ದೀವಿ ಅನ್ನೋದು ಲವೋದಿಕೆ ಸಭೆ ತೋರಿಸ್ತಿದೆ. ಹಾಗಾದ್ರೆ ಅಪೊಸ್ತಲನಾಗಿರುವ ಪೌಲನ್ನು ಏನ್ ಹೇಳ್ತಿದ್ದಾರೆ? ನಮಗೆ ದೇವರಿಗೆ ಯಾವ ರೀತಿಯಾಗಿದ್ದಿರೋದು ಇಷ್ಟ ಅಂತ ಹೇಳ್ತಿದ್ದಾರೆ. ಒಂದು 4-5 ವಚನಗಳನ್ನು ನೋಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡೋಣ ಕೆಲವು ಮಾತುಗಳನ್ನು. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನು ಓದ್ಕೊಳ್ಳೋಣ. ಚಾಪ್ಟರ್ 1:21. ಚಾಪ್ಟರ್ 1:21. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ನೋಡಿ, ಮುಂದಕ್ಕೆ ಓದಿವಿ, ಪರವಾಗಿಲ್ಲ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ತೋರದು. ಸಾಕು, ಇರ್ಲಿ. ಈಗ ನೋಡ್ರಿ, ಮೊದಲನೇದಾಗಿ ದ ಡಿಸೈರ್ ಆಫ್ ಪಾಲ್. ಪೌಲನ ಒಂದು ಆಸೆ. ಪೌಲನು ಸಭೆಗೆ ಇಲ್ಲಾಂದ್ರೆ ವಿಶ್ವಾಸಿಗಳಿಗೆ ಏನ್ ಹೇಳಿದ್ದಾನೆ? ನಾನು ಕ್ರಿಸ್ತನನ್ನು ಹಿಂಬಾಲಿಸಿದಂತೆ ನೀವು ನನ್ನನ್ನು ಹಿಂಬಾಲಿಸಿ, ಅನುಸರಿಸಿ. ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇದು ಅಪೊಸ್ತಲರಲ್ಲಿ ಯಾರು ಕೊಟ್ಟಿಲ್ಲ, ಒಬ್ಬ ಪೌಲನು ಮಾತ್ರವೇ. ಹೇಗೆ ಅನುಸರಿಸಿದನೋ, ಹೇಗೆ ದೇವರನ್ನು ಸಂತೋಷಪಡಿಸಿದ್ದಾನೆ, ನಾವ್ಯಾಕೆ ಆ ರೀತಿಯಾಗಿ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಈಗ ಪೌಲನು ಹೇಗಿದ್ದಾನೆ ಅನ್ನೋದು ನಾವು ನೋಡ್ಕೊಂಡ್ರೆ ಆ ರೀತಿ ನಾವು ಇರೋದಕ್ಕೆ ಟ್ರೈ ಮಾಡ್ಬೋದು. ಕ್ರೈಸ್ತವ ಜೀವನ ಅನ್ನೋದು ಪ್ರಾಕ್ಟೀಸ್. ಇದು ಒಂದೇ ದಿನ ನಾವು 100% ಆಗಲ್ಲ. ಪೌಲನು ಕೂಡ ಅದೇ ಹೇಳಿದನು. ನಾನು ಇನ್ನೂ ಪರಿಪೂರ್ಣನಾಗಿದ್ದೀನಿ ಅಂತ ಅನ್ಕೊಳ್ಳಿಲ್ಲ. ಹಿಂದಿರುಗಳನ್ನು ಮರೆತು ಮುಂದಿದ್ದಂತ ಕ್ರಿಸ್ತನಿಗಾಗಿ ನಾನು ಎಡಬಗ್ಗವನಾಗಿ ಆ ಗುರಿ ಹೋದರೆ ನಾನು ಓಡುತ್ತಾ ಇದ್ದೀನಿ ಅಂತ. ಅದರಿಂದ ನಾವೆಲ್ಲರೂ ಕೂಡ ಪಾಸ್ಟ್ ಬಗ್ಗೆ ನಾವು ಯೋಚನೆ ಮಾಡೋದು ಅದು ವ್ಯರ್ಥ. ಅದನ್ನು ದೇವರ ಮುಂದೆ ಒಪ್ಪಿಕೊಂಡು ಬಿಟ್ಟು ಹೇಗೆ ನಾನು ದೇವರಿಗಾಗಿ ಜೀವಿಸಬೇಕು ಅನ್ನೋದು ನಾವು ಮುಂದುವರಿಬೇಕು. ಆ ರೀತಿ ನಾವು ಪ್ಲಾನ್ ಮಾಡ್ಕೋಬೇಕು. ಮೊದಲನೇದಾಗಿ ಪೌಲನು ಹೇಳ್ತಿರುವಂತದ್ದು ಏನಂತಿದ್ದಾರೆ ಅಂದ್ರೆ, ನಾನು ಬದುಕುವುದಾದರೆ ಕ್ರಿಸ್ತನು, ಸಾಯುವುದು ಲಾಭ. ಇದೇನ್ ತೋರಿಸ್ತಾ ಇದೆ ಅಂದ್ರೆ, ಟು ಮ್ಯಾಗ್ನಿಫೈ ಕ್ರೈಸ್ಟ್ ಇನ್ ಮೈ ಬಾಡಿ. ಕ್ರಿಸ್ತನು ನನ್ನಲ್ಲಿ ಪ್ರತ್ಯಕ್ಷಪಡಿಸುವಂತದ್ದು, ಮಹಿಮಪಡಿಸುವಂತದ್ದು, ತೋರಿಸುವಂತದ್ದು. ನೋಡ್ರಿ, ಕ್ರಿಸ್ತನನ್ನು ನಮ್ಮ ಒಳಗಡೆಯಿಂದ ಲೋಕಕ್ಕೆ ತೋರಿಸ್ತಾ ಇದೀವಾ? ಮೊದಲನೇದಾಗಿ ಯೇಸು ಕ್ರಿಸ್ತನ ಬಂದು ಡೈರೆಕ್ಟ್ ಆಗಿ ಪ್ರತ್ಯಕ್ಷವಾಗಲ್ಲ. ಇಲ್ಲಿ ನಾವು ಆತನ ಪ್ರತಿನಿಧಿಗಳಾಗಿ ಇಟ್ಟಿದ್ದಾರೆ, ಆತನ ಸಾಕ್ಷಿಗಳಾಗಿ ಇಟ್ಟಿದ್ದಾರೆ, ಆತನ ರಾಯಭಾರಿಗಳಾಗಿ ಇಟ್ಟಿದ್ದಾರೆ, ಆತನ ಶಿಷ್ಯರಾಗಿ ಇಟ್ಟಿದ್ದಾರೆ, ಆತನ ಸಹೋದರರಾಗಿ ಇಟ್ಟಿದ್ದಾರೆ. ಇನ್ನು ಪೌಲನು ಹೇಳಿದ್ದಾರೆ ಕೊರಿಂಥಿ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ, ಆತನ ನಾವು ಪತ್ರಿಕೆಯಾಗಿದ್ದೀವಿ ಅಂತ ಬರೆದಿದ್ದಾನೆ. ದ ಲೆಟರ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಪತ್ರಿಕೆಯಾಗಿದ್ದೀವಿ. ಸುವಾರ್ತೆ ಪತ್ರಿಕೆ ಕೊಡೋದಲ್ಲ, ನಾವೇ ಪತ್ರಿಕೆ ಆಗಿದ್ದೀವಿ ಲೋಕಕ್ಕೆ, ನಾವೇ ಟ್ರ್ಯಾಕ್ಸ್ ಆಗಿದ್ದೀವಿ. ಹಾಗಾದ್ರೆ ನನ್ನ ಜೀವನದಿಂದ ಕ್ರಿಸ್ತನನ್ನು ಲೋಕಕ್ಕೆ ತೋರಿಸ್ತಿದ್ದೀನಾ? ಮೊದಲನೇದಾಗಿ ಪೌಲನು ತನ್ನ ಜೀವನದಿಂದ ಕ್ರಿಸ್ತನನ್ನು ಲೋಕಕ್ಕೆ ತೋರಿಸ್ತಿದ್ದಾರೆ. ಎರಡನೇ ಮಾತನ್ನು ನೋಡೋಣ ನಾವು. ಎರಡನೇ ಮಾತಲ್ಲಿ 19ನೇ ವಚನ ನೋಡ್ರಿ. 119. ಯಾಕೆಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮ ಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಹೇಗೆಂದರೆ
ನಾನು ಯಾವ ವಿಷಯದಲ್ಲಾದ್ರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ. ಸಾಕು ನೋಡ್ರಿ, ಇದರಲ್ಲಿ ಏನ್ ಕಾಣಿಸ್ತಿದೆ? ಸತ್ತುರುನು ಬದುಕುದ್ರುನು ದೇಹದಿಂದ ದೇವರಿಗೆ ಮಹಿಮೆ ಉಂಟಾಗಬೇಕು. ಇದು ಮೊದಲನೇದು. ಎರಡನೇದು 21 ನೋಡಿದೀವಿ. ಅದರಲ್ಲಿ ಏನ್ ಬರ್ದಿದೆ? ನಾನು ಬದುಕಿದ್ರೆ ಕ್ರಿಸ್ತನಿಗಾಗಿ ಬದುಕುತ್ತೀನಿ. ನೋಡ್ರಿ, ಟು ಲಿವ್ ಇಸ್ ಕ್ರೈಸ್ಟ್. ನಾನು ಕ್ರಿಸ್ತನಿಗಾಗಿ ಬದುಕುತ್ತೀನಿ. ಹಾಗಾದ್ರೆ ನಾವು ಯಾರಿಗಾಗಿ ಬದುಕ್ತಾ ಇದೀವಿ ಲೋಕದಲ್ಲಿ? ನಮಗಾಗಿ. ನೋಡ್ರಿ, ನಮಗಾಗಿ ಬದುಕಬೇಕು, ಬೇಡ ಅಂತಿಲ್ಲ. ನಮ್ಗೊಂದು ಕುಟುಂಬ ಇದೆ, ಮಕ್ಕಳಿದ್ದಾರೆ, ತಂದೆ ತಾಯಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾದ್ರೆ ಹನೋಕನಿಗಿಲ್ವಾ? ಇಲ್ವಾ? 300 ವರ್ಷದ ಕಾಲ ದೇವರೊಂದಿಗೆ ನಡೆದಿದ್ದನು. ದೇವರೊಂದಿಗೆ ನಡೆದಿದ್ದನು. ಯಾವ ರೀತಿಯಾಗಿ? ಅನ್ಯೂನ್ಯವಾಗಿ ಸಂಸಾರ ಮಾಡುತ್ತಾ, ಮಕ್ಕಳನ್ನು ನೋಡ್ರಿ, ಎಲ್ಲ ಇದ್ದಾರೆ ಅವ್ರಿಗೆ. 300 ವರ್ಷ ದೇವರೊಂದಿಗೆ ನಡೆದಿದ್ದರು. ಅದರಿಂದ ಪೌಲನ ಒಂದು ಮಾತು ಏನಿದೆ? ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಪೌಲ ಹೇಗೆ ಅಂದ್ರೆ, ಮೊದಲನೇದಾಗಿ ಶರೀರದಲ್ಲಿ ಕ್ರಿಸ್ತನನ್ನು ಮಹಿಮೆಪಡಿಸಿದನು. ಎರಡನೇದಾಗಿ ಜೀವನವೇ ಕ್ರಿಸ್ತಗಾಗಿ ನಾನು ಜೀವಿಸ್ತಾ ಇದ್ದೀನಿ ಅಂತ ಹೇಳಿದನು. ಮೂರನೇ ಮಾತ್ರ ನಾವು ನೋಡೋಣ. 3ನೇ ಅಧ್ಯಾಯ ಇದೇ ಪತ್ರಿಕೆಯಲ್ಲಿ, ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 10-11 ವಚನಗಳು. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಸಾಕು ನೋಡ್ರಿ, ಇಲ್ಲಿ ಏನಂತಿದ್ದಾರೆ? ಟು ನೋ ಕ್ರೈಸ್ಟ್. ಕ್ರಿಸ್ತನನ್ನು ನಾನು ತಿಳ್ಕೊಳ್ಳೋದಕ್ಕಾಗಿ, ಆತನ ಪುನರುತ್ಥಾನವನ್ನು ನಾನು ತಿಳಿದೋದಕ್ಕಾಗಿ, ಆತನ ಪುನರುತ್ಥಾನ ಬಲವನ್ನು ನಾನು ತಿಳಿದೋದಕ್ಕಾಗಿ. ಯಾವಾಗಾದ್ರೂ ನಾವು ಯೋಚನೆ ಮಾಡಿದೀವ? ಯೇಸು ಕ್ರಿಸ್ತ ಮಾಡಿದ್ದಂತ ಒಂದು ಅತಿ ಬಲವಾದಂತ ಕಾರ್ಯ ಯಾವುದಿದೆ? ಲೋಕದಲ್ಲಿ ಯಾರು ಮಾಡಲಿಲ್ಲ, ಕ್ರಿಸ್ತನು ಮಾತ್ರ ಮಾಡಿದ್ದಾರೆ. ಯಾವುದದು? ಅದು ಪುನರುದ್ಧಾನವಾಗಿದ್ದೇ ದೊಡ್ಡ ಕಾರ್ಯವು. ಹಾಗಾದ್ರೆ ಆ ಪುನರುದ್ಧಾನ ಬಲವನ್ನು ನಾವು ಯಾವಾಗಾದ್ರೂ ಯೋಚನೆ ಮಾಡಿದೀವ? ಹೋಗ್ಲಿ, ನಾವು ಈ ಲೋಕದಲ್ಲಿ ಸತ್ರೆ ಕ್ರಿಸ್ತನ ಹಾಗೆ ನಾವು ಹಿಂದಿರುಗಿ ಇದ್ದೋರ್ತೀವಿ, ಮರಣದಿಂದ ಇದ್ದೋರ್ತೀವಿ ಅಂತ 100% ನಂಬಿಕೆ ಇದೆಯಾ? 100%? ಯಾಕಿಲ್ಲ? ಈ ಮೈಕ್ ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ ಅನ್ಕೊಳ್ರಿ. ನಾನು ಏನ್ ಮಾಡ್ತೇನೆ? ಇದನ್ನ ಹಿಂದಕ್ಕೆ ಇಡ್ತೀನಿ, ಮುಂದಕ್ಕೆ ಇಡ್ತೀನಿ, ಹೇಗೆ ಮಾಡ್ತೀನಿ. ಇದ್ರ ಬಗ್ಗೆ ನನಗೆ ಗೊತ್ತಿದ್ರೆ ನಾನು ಪಕ್ಕ ಹೇಗಿದೆಯೋ ಹಾಗೆ ನಾನು ಫಿಟ್ ಮಾಡ್ತೀನಿ, ಅದನ್ನು ಉಪಯೋಗಿಸ್ತೀನಿ. ಅದೇ ರೀತಿ ನನಗೆ ಕ್ರಿಸ್ತನ ಬಗ್ಗೆ ಸರಿಯಾದಂತ ಅರಿವಿಕೆ ಇಲ್ಲ, ತಿಳ್ಕೊಳ್ತಾ ಇಲ್ಲ. ಅದಕ್ಕಾಗಿ ನಾನು ಡೌಟ್ ಆಗಿದ್ದೀನಿ. ಅದಕ್ಕೆ ಪೇತ್ರನು ಹೇಳಿದನು, ನಿಮ್ಮ ಒಂದು ಕರೆಯುವಿಕೆಯನ್ನು, ನಿಮ್ಮ ಒಂದು ಆರಿಸುವಿಕೆಯನ್ನು ನೀವು ನಿಶ್ಚಯ ಮಾಡಿಕೊಳ್ಳಿರಿ. ಎರಡನೇ ಪೇತ್ರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಆ ಮಾತು ಹೇಳ್ತಾರೆ. ನಿಮ್ಮ ಕರೆಯುವಿಕೆ, ನಿಮ್ಮ ಆರಿಸುವಿಕೆಯನ್ನು ನೀವು ನಿಶ್ಚಯ ಮಾಡಿಕೊಳ್ಳಿರಿ. ಸುಮ್ಮನೆ ಬಂದು ಹೋಗೋದಲ್ಲ, ಸುಮ್ಮನೆ ಕೈಯಲ್ಲಿ ಬೈಬಲ್ ಇಟ್ಕೊಂಡು ನಾನು ಕ್ರೈಸ್ತರ ಅಂತ ಹೇಳೋದಲ್ಲ. ನಿಮ್ಮನ್ನ ಯಾಕೆ ಕರೆದಿದ್ದಾರೆ? ನಿಮ್ಮ ಕರೆದಿದ್ದು ನಿಜಾನಾ? ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ ನಿಜಾನಾ? ಹಾಗಾದ್ರೆ ನೀವು ಅದನ್ನು ಕನ್ಫರ್ಮ್ ನೋಡ್ರಿ. ಇಲ್ಲಿ ಪೌಲನು ಹೇಳ್ತಿದ್ದಾರೆ, ನಾನು ಕ್ರಿಸ್ತನನ್ನು ತಿಳ್ಕೊಳ್ಳುವುದಕ್ಕಾಗಿ, ಆತನ ಪುನರುತ್ಥಾನವನ್ನು ತಿಳ್ಕೊಳ್ಳುವುದಕ್ಕಾಗಿ. 4ನೇದಾಗಿ 3ನೇ ಅಧ್ಯಾಯ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ಹೇಳ್ತಿದ್ದೀನಲ್ಲ, 3ನೇ ಅಧ್ಯಾಯ 4 ವಚನದಿಂದ ನಾವು ನೋಡುವಾಗ ನೋಡ್ರಿ, ಈ 4 ವಚನದಲ್ಲಿ ಆಮೇಲೆ ನೀವು ಓದ್ಕೊಳ್ರಿ. 4ರಿಂದ 9 ಇಲ್ಲಿ ಏನ್ ಬರೆದಿದೆ ಅಂದ್ರೆ, 9 ನಾವು ನೋಡುವಾಗ 9ನೇ ವಚನದಲ್ಲಿ ಇದೆ ಕೊನೆಯಲ್ಲಿ. ಓದ್ರಿ ಆ ಮಾತು ಒಂದ್ಸಾರಿ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ಸಾಕು, ಅದೊಂದು ಮಾತು ಸಾಕು. ಆಮೇಲೆ ನೀವು ಓದ್ರಿ 4ರಿಂದ 9 ವಚನಗಳು ಓದ್ಕೊಳ್ರಿ. ಈಗ ಪೌಲ್ ಹೇಳ್ತಿದ್ದಾರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು, ಟು ವಿನ್ ಕ್ರೈಸ್ಟ್.
ಹಾಗಾದ್ರೆ ಕ್ರಿಸ್ತನನ್ನು ನಾವು ಸಂಪಾದಿಸಿಕೊಂಡಿದೀವ? ಸಂಪಾದಿಸಿಕೊಳ್ಳೋದು ಅಂದ್ರೆ ಸ್ವಂತ ಮಾಡ್ಕೊಳ್ಳೋದು. ಸ್ವಂತ ಮಾಡ್ಕೊಂಡಿದೀವ ನಿಜವಾಗಿ? ಎಲ್ಲಿದ್ದಾರೆ ಕ್ರಿಸ್ತನು? ಲವೋದಿಕೀಯ ಸಭೆಯಲ್ಲಿ ಔಟ್ಸೈಡ್, ಹೊರಗಡೆ. ಹೃದಯದಕ್ಕೆ ಹೊರಗಡೆ ಇದ್ದಾರೆ, ಒಳಗಡೆ ಇಲ್ಲ. ಪಾಪ ಇದ್ದು ಏನ್ ಮಾಡ್ತಿದ್ದಾರೆ? ಹೊಡಿತಾ ಇದ್ದಾರೆ, ತಟ್ಟುತ್ತಾ ಇದ್ದಾರೆ. ತೆಗೀರಿ, ನಾನು ಬರ್ತೀನಿ. ನೀವೇನೋ ಒಳಗಡೆ ಎಲ್ಲ ಗಾರ್ಬೇಜ್ ಅಲ್ಲಿ ಇಟ್ಕೊಂಡಿದ್ದೀರಿ, ಎಲ್ಲ ವೇಸ್ಟ್ ಎಲ್ಲ ತುಂಬಿಕೊಂಡಿದ್ದೀರಿ, ತೆಗೀರಿ ಎಲ್ಲ, ನಾನು ಬರ್ತೀನಿ ಒಳಗಡೆ ಅಂತಿದ್ದಾರೆ. ವಿಶ್ವಾಸಿಗಳು ಏನಂತಿದ್ದಾರೆ? ನೀವು ಅಲ್ಲೇ ಕತ್ತರೆ ನಾವು ಕರಿತೀವಿ, ಆಮೇಲೆ ಬನ್ರಿ. ಕರ್ದಾಗ ಬನ್ನಿ. ನೋಡ್ರಿ ಹೇಗಿದೆ ವಿಶ್ವಾಸಿ ಜೀವನ. ಆದ್ರೆ ದೇವರು ಹೇಳ್ತಿದ್ದಾರೆ, ಈಗಲಾದರೂ ನೀವು ಮಾನಸಾಂತರ ಹೊಂದಿ. ಇಲ್ಲಿ ಪೌಲನು ಹೇಳ್ತಿದ್ದಾನೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು. ನಾವು ಪೌಲನ ಬಗ್ಗೆ ನೋಡುವಾಗ 4ರಿಂದ 6 ವಚನಗಳಲ್ಲಿ ಅಲ್ಲಿ 7 ವಿಷಯ ಹೇಳಿದ್ದಾನೆ ಪೌಲನು ತನ್ನ ಬಗ್ಗೆ. ತನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳಿದ್ದಾನೆ. 7 ಥಿಂಗ್ಸ್ ಇರ್ತವೆ, 7 ಪಾರ್ಟ್ಸ್ ಅವ್ರ ಬಗ್ಗೆ. ಅದೆಲ್ಲವನ್ನು ಕಸವೆಂದು ಇರಿಸಿದ್ದಾನೆ. ನೋಡ್ರಿ, ಆತನಿಗಿರುವಂತ ಒಂದು ವಿದ್ಯೆ ಆಗಲಿ, ಜ್ಞಾನವಾಗಲಿ, ಒಂದು ಲೋಕದಲ್ಲಿರುವಂತ ಪವರ್ ಆಗಲಿ, ಆ ರೋಮ ಪೌರಸತ್ವವಾಗಲಿ, ನೋಡ್ರಿ ಧರ್ಮಶಾಸ್ತ್ರದ ಬಗ್ಗೆ ಆತನಿಗಿರುವಂತ ಒಂದು ಅಧಿಕ ಜ್ಞಾನವಾಗಲಿ, ಎಲ್ಲವೂ ಲೋಕದಲ್ಲಿರುವಂತ ಎಲ್ಲವುಗಳನ್ನು ಕಸವೆಂದೆಣಿಸಿದನು. ಕ್ರಿಸ್ತನಿಗಾಗಿ ಶ್ರಮೆಯನ್ನು ಹೊಂದುವುದಕ್ಕೆ ಕ್ರಿಸ್ತನನ್ನು ಸಂಪಾದಿಸಿಕೊಂಡಿದ್ದನು. 6ನೇ ವಚನ ನಾವು ನೋಡುವಾಗ 3ನೇ ಅಧ್ಯಾಯ 12ರಿಂದ 14 ವಚನಗಳು ನೋಡಿದ್ರೆ ಅಲ್ಲಿ ಏನ್ ಬರೆದಿದ್ದಾರೆ? 3ನೇ ಅಧ್ಯಾಯದಲ್ಲಿ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ 12ನೇ ವಚನ ನೋಡೋಣ. ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸಹೋದರ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎನಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವಳನ್ನ ಹಿಡಿಯುವುದಕ್ಕಾಗಿ ಎದೆ ಬಗ್ಗಿದವನಾಗಿ ದೇವರ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಸಾಕು. ಈಗ 6ನೇ ಮಾತು ಏನಂತ ಅಂದ್ರೆ, ಟು ಫಾಲೋ ಕ್ರೈಸ್ಟ್. ಕ್ರಿಸ್ತನನ್ನು ಹಿಂಬಾಲಿಸುವುದು. ಕ್ರಿಸ್ತನ ಕೈಯಿಂದ ನಾನು ಹಿಡಿಯಲ್ಪಟ್ಟಿದ್ದೀನಿ. ಈಗ ನಾನೇನ್ ಮಾಡ್ಬೇಕು? ನನ್ನ ಕೈ ಹಿಡ್ಕೊಂಡಿದ್ದಾರೆ, ಎಳ್ಕೊಂಡು ಹೋಗ್ತಾ ಇದ್ದಾರೆ. ನಾನೇನ್ ಮಾಡ್ಬೇಕಾಗ? ಹೋಗ್ತಾ ಇರ್ಬೇಕು. ನಾನು ಹೋಗಲ್ಲ ಅಂದ್ರೆ ಸುಮ್ನೆ ಇದ್ರೆ ಆಗಲ್ಲ. ಈಗ ನಾವೊಂದು ರನ್ನಿಂಗ್ ರೇಸ್ ಅಲ್ಲಿ ಕಾಲಿಟ್ಟಿದೀವಿ. ಕ್ರೈಸ್ತರು ಏನ್ ಅನ್ಕೊತಾರೆ ಅಂದ್ರೆ, ಸುಮ್ಮನೆ ಏಸಮ್ಮ ನಂಬ್ಕೊಬಿಟ್ರೆ ಆಗೋಯ್ತಪ್ಪ, ಎಲ್ಲ ಹೋಗಿ ನಾವಲ್ಲಿ ಸೇರ್ಕೊಬಿಟ್ಟಿದೀವಿ. ನಿಜಾನೇ, ಆದ್ರೆ ಬಹುಮಾನವನ್ನು ಕಳ್ಕೊಳ್ತೀವಿ. ನಮಗ್ ಕೊಡುವಂತ ಬಹುಮಾನ ಅದನ್ನು ನಾವು ಕಳೆದುಕೊಳ್ತೀವಿ. ಇಲ್ಲಿ ಪೌಲನು ಹೇಳ್ತಿದ್ದಾರೆ, ಆತನ ನಾನು ಹಿಡಿದಿದ್ದಾನೆ, ಆತನೊಂದಿಗೆ ನಾನು ಓಡುತ್ತಾ ಇದ್ದೀನಿ. 7ನೇ ವಚನ ನೋಡೋಣ. 3ನೇ ಅಧ್ಯಾಯ 20-21 ವಚನಗಳನ್ನು ಓದ್ಕೊಳ್ಳೋಣ. 20-21 ವಚನಗಳು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆ ಉಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ನೋಡ್ರಿ, ಕೊನೆಯದಾಗಿ ಪೌಲನ ಒಂದು ಡಿಸೈರ್, ಅವರ ಒಂದು ಬೈಕ್ ಏನಾಗಿದೆ? ಕ್ರಿಸ್ತನ ಸ್ವಾರೂಪಕ್ಕೆ ಮಾರ್ಪಡುವಂಥದ್ದು, ಹೊಂದಿಕೊಳ್ಳುವಂಥದ್ದು. 7 ಥಿಂಗ್ಸ್, 7 ವಿಷಯಗಳು, 7 ಬೈಕ್ಗಳು, ಡಿಸೈರ್ಸ್ ಆಫ್ ಪಾಲ್ ನಾವು ನೋಡ್ತಿದೀವಿ. ಕೊನೆಯದು ವಿಶ್ವಾಸಿಯತ್ತ ಗುರಿ ಏನಾಗಿರ್ಬೇಕು? ನಾನು ಕ್ರಿಸ್ತನ ಹಾಗೆ ಮಾರ್ಪಾಟ ಹೊಂದಬೇಕು. ಒಂದ್ ಸ್ಕೂಲ್ಗೆ ಹೋಗ್ತಿದೀವಿ. ಸ್ಕೂಲ್ಗೆ ಹೋಗುವಂತ ಮಗು ಏನ್ ಮಾಡ್ತಾನೆ? ಮನೇಲಿ ಹಾಕೊಂಡು ಬಟ್ಟೆ ಹಾಕೊಂಡು ಹೋಗ್ತಾನ? ಇಲ್ಲ. ಸ್ಕೂಲ್ ಅವ್ರು ಏನ್ ಯೂನಿಫಾರ್ಮ್ ಕೊಡ್ತಾರೋ ಅದೇ ಹಾಕೋಬೇಕು, ಏನ್ ಶೂ ಕೊಡ್ತಾರೋ ಅದೇ ಹಾಕೋಬೇಕು. ಮನೇಲಿ ಮಾತಾಡ್ದಂಗೆ ಸ್ಕೂಲಲ್ಲಿ ಮಾತಾಡಕ್ ಆಗುತ್ತಾ? ಆಗಲ್ಲ. ಅದೇನೇ ದೇವರು ಮನೆ ಅಂದ್ರೆ. ನೀವು ದೇವರ ಮನೆಗೆ ಹೇಳಿ ಹೋಗ್ಬೇಕು ಅಂದ್ರೆ ದೇವರ ಮನೆಯಲ್ಲಿ ಇರೋದಕ್ಕೆ ಎಲ್ಲ ಕಲಿಬೇಕಿಲ್ಲೇ.
ಪ್ರಾಕ್ಟೀಸ್ ಇಲ್ಲಿ, ಡಯಾಸ್ ಅಲ್ಲಿ. ಒಂದೇ ಸರಿ ಹೋಗಿ ಡಯಾಸ್ ಮೇಲೆ ನಾವು ಮಾಡಕ್ಕಾಗುತ್ತಾ? ಆಗಲ್ಲ. ಅದಕ್ಕಾಗಿ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಒಂದು ಕ್ರೈಸ್ತವ ಜೀವನವು ಒಂದು ದಿನ ಜೀವನ ಅಲ್ಲ. ನಾವು ಸಾಯುವವರೆಗೂ ಕ್ರಿಸ್ತನನ್ನು ಹಿಂಬಾಲಿಸಿ ಜೀವಿಸುವಂತದ್ದು. ಇದು ಪೌಲನು ನನ್ನನ್ನು ನೀವು ಹಿಂಬಾಲಿಸಿರಿ ಅಂತ ಹೇಳಿದಂತ ಮಾತು. ಹಾಗಾದ್ರೆ ನಾವು ಇದೇ ರೀತಿಯಾಗಿ ಹಿಂಬಾಲಿಸಿದರೆ ಕ್ರಿಸ್ತನನ್ನು ನಾವು ಹಿಂಬಾಲಿಸಿದಂತೆ. ಆದರೆ ಹೇಗಿದ್ದಾರೆ ಈ ಕೊನೆ ಕಾಲದಲ್ಲಿರುವಂತ ಸಭೆ? ಭ್ರಷ್ಟತ್ವದಲ್ಲಿ ತುಂಬಿದೆ, ಕ್ರಿಸ್ತನನ್ನು ಹೊರಗಡೆ ತಂದಿದೆ. ಈಗ ಒಂದು ವಚನವನ್ನು ಓದ್ಕೊಳ್ಳೋಣ. ಜೆಫನ್ಯ ಗ್ರಂಥದಲ್ಲಿ 3ನೇ ಅಧ್ಯಾಯ 17ನೇ ವಚನವನ್ನು ಓದ್ಕೊಳ್ಳೋಣ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಇರೋದು ಅದು. ಓಲ್ಡ್ ಟೆಸ್ಟ್ಮೆಂಟ್ ಜೆಫನ್ಯ 3ನೇ ಅಧ್ಯಾಯ 17ನೇ ವಚನ. ಕನ್ನಡ ಪೇಜ್ ನಂಬರ್ 996. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನ ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೊಯ್ಯುವನು ಎಂದು ಹೇಳೋಣವಾಗುವುದು. 3:17 ಸಾಕು ನೋಡ್ರಿ. ನಮ್ಮ ದೇವರು ಏನಾಗಿದ್ದಾರಂತೆ? ಮೊದಲನೇದಾಗಿ ಆತನು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಎಲ್ಲಿದ್ದಾರೆ ದೇವರು? ನಮ್ಮ ಮಧ್ಯದಲ್ಲಿ ಇದ್ದಾರೆ. ಗಾಡ್ ಈಸ್ ಫಾರ್ ಅಸ್, ಗಾಡ್ ಈಸ್ ವಿತ್ ಅಸ್, ಗಾಡ್ ಈಸ್ ಇನ್ ಅಸ್. ದೇವರು ನಮಗಾಗಿ ನಮ್ಮ ಮಧ್ಯದಲ್ಲಿದ್ದಾರೆ, ದೇವರು ನಮಗಾಗಿ ಇದ್ದಾರೆ, ದೇವರು ನಮ್ಮಲ್ಲೇ ಇದ್ದಾರೆ. ಇಲ್ಲಿ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಹೇಗಿದ್ದಾರೆ ಆತನು? ಶೂರನಾಗಿದ್ದಾರೆ ನೋಡ್ರಿ, ಶಕ್ತಿವಂತನಾಗಿದ್ದಾರೆ, ರಕ್ಷಿಸುವಾತನಾಗಿದ್ದಾರೆ, ಬಹು ನಮ್ಮಲ್ಲಿ ಆನಂದಿಸುವಾತನಾಗಿದ್ದಾರೆ. ದೇವರಿಗೆ ಏನಂತ ಸಂತೋಷ? ಆನಂದವು ನಮ್ಮಲ್ಲೇ ಸಂತೋಷಿಸುವಾತನು ಆಗಿದ್ದಾರೆ. ನಾವು ಯಾವ್ದ್ರಲ್ಲಿ ಸಂತೋಷ ಪಡ್ತಿದೀವಿ? ದೇವರು ನಂಬ್ಕೊಂಡು ನಾವ್ ಯಾವ್ದ್ರಲ್ಲಿ ಸಂತೋಷ ಪಡ್ತಿದೀವಿ? ಕಾರಿದ್ರೋನೋ, ಮನೆ ಇದ್ರೋನೋ, ಒಳ್ಳೆ ಉದ್ಯೋಗ ಇದ್ರೇನೋ, ಇಲ್ಲ ಒಂದು ಆಸ್ತಿ ಅಂತಸ್ತು ಇದ್ರೇನೋ, ಒಳ್ಳೆ ಸೂಪರ್ ದೇವ್ರ ಆಶೀರ್ವಾದ ಮಾಡ್ತಾರ್ರಿ. ರಿಯಲ್ ಎಸ್ಟೇಟ್ ಇಲ್ಲದಿದ್ರೆ ಯಾವ್ದೋ ಕೆಟ್ಟ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ದೇವ್ರನ್ನ ಆಶೀರ್ವಾದ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಈಗ ಇರುವಂತ ಪಾಸ್ಟ್ ಏನ್ ಮಾಡ್ತಾರೆ? ದಶಮಾನ ಕೊಡಪ್ಪ, ದಶಮಾನ ಕೊಟ್ಟಿದ್ದಾರೆ. ಎಲ್ಲಿಂದ ಕೊಟ್ಟಿದ್ದಾರೆ? ಮೋಸ ಮಾಡೋದ್ ದುಡ್ಡಲ್ಲಿ ದಶಮ ಕೊಟ್ರೆ ಇವ್ರೇನ್ ಮಾಡ್ತಾರೆ? ತಿರ್ಗಾ ಅವ್ರ ಆಶೀರ್ವಾದ ಮಾಡೋದು. ಈಗ ದೇವ್ರ ಆಶೆ ಆನಂದಿಸೋದು ಇದೆಲ್ಲ ದೇವ್ರ ಆಶೀರ್ವಾದ. ಇದು ಮನುಷ್ಯನ ಒಂದು ಪ್ರಯತ್ನ, ಮನುಷ್ಯನ ಜ್ಞಾನದಿಂದ ನಡವಳಿಕೆ, ಇದು ಪ್ರಾಪಂಚಿಕ ಮನುಷ್ಯರ ಒಂದು ನಡವಳಿಕೆ. ಅದಕ್ಕೆ ಪೌಲನು ಮೊದಲ ಕೊರಿಂಥಿ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಮನುಷ್ಯರನ್ನು 3 ವಿಭಾಗ ಮಾಡಿದ್ದಾನೆ: ಪ್ರಾಪಂಚಿಕರು, ಶರೀರಕರು, ಆತ್ಮ ಸಂಬಂಧಿಗಳು. ನೋಡ್ರಿ, ಪ್ರಾಪಂಚಿಕರು ಅಂದ್ರೆ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಆತನ ಕೆಟ್ಟದೇ ಮಾಡ್ತಾನೆ. ಶರೀರ ಸಂಬಂಧಿ ಅಂದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಮಾಡ್ತಾನೆ. ಆತ್ಮ ಸಂಬಂಧಿ ಈ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಒಳ್ಳೇದೇ ಮಾಡ್ತಾನೆ. ನಾವೆಲ್ಲರೂ ಆತ್ಮ ಸಂಬಂಧಿಗಳು ಆಗಿರಬೇಕನ್ನುವುದೇ ದೇವರ ಉದ್ದೇಶ. ಅದಕ್ಕೆ ಆತನು ನಮ್ಮಲ್ಲಿ ಬಂದು ನಿವಾಸ ಮಾಡ್ತಿದ್ದಾರೆ ಆತ್ಮ ಸ್ವರೂಪಿನಾಗಿ. ಅದಕ್ಕೆ ನಮ್ಮಲ್ಲಿ ಆತನು ಆನಂದಿಸುವ ಆತನು ಆಗಿದ್ದಾರೆ. ನೋಡ್ರಿ, ಜೆಫನ್ಯ ಗ್ರಂಥದಲ್ಲಿ ದೇವರು ಹೇಗೆ ಬರೀತಾ ಇದ್ದಾರೆ? ನಮ್ಮ ಮಧ್ಯದಲ್ಲಿದ್ದಾರೆ, ನಮ್ಮ ಒಳಗಡೆ ಆನಂದಿಸುವಾತನಾಗಿದ್ದಾರೆ, ನಮ್ಮಿಂದ ಆನಂದ ಪಡುವಾತನೂ ಆಗಿದ್ದಾರೆ. ಲೋಕನ ಬರೆಸುವಾರ್ಥ 15ನೇ ಅಧ್ಯಾಯದಲ್ಲಿ 3 ಉಪಮಾನಗಳಿದ್ದಾವೆ. ತಪ್ಪಿ ಹೋಗಿದ್ದಂತ ಕುರಿ, ತಪ್ಪಿ ಹೋಗಿದ್ದಂತ ಒಂದು ನಾಣ್ಯವು, ತಪ್ಪಿ ಹೋಗಿದ್ದಂತ ಮಗನು. 3 ವಿಷಯದಲ್ಲಿ ನೋಡುವಾಗ ತಿರುಗಿ ಹಿಂದಿರುಗಿ ಸಿಕ್ಕುವಾಗ ಅವು ಬಹಳಷ್ಟು ಸಂತೋಷ ಪಟ್ಟಿದನು. ಹಾಗಾದ್ರೆ ನಮ್ಮ ವಿಷಯದಲ್ಲಿ ದೇವರಿಗೆ ಏನ್ ಸಂತೋಷ ಇದೆ? ಹೇಗೆ ಸಂತೋಷ ಪಡ್ತಾರೆ? ಈಗ ಸಮಯ ಇಲ್ಲ, ನಾನು ಆ ವಿಷಯಗಳ ಮಾತ್ರ ಹೇಳಿ ಮುಗಿಸ್ತೇನೆ. ಮೊದಲನೇದಾಗಿ ಆತನಲ್ಲಿ ನಂಬಿಕೆ ಇಡುವುದರಿಂದ ದೇವರಿಗೆ ಬಹಳಷ್ಟು ಸಂತೋಷ. ನಂಬಿಕೆ ಇಡೋದಂದ್ರೆ ನಾವೆಲ್ಲರೂ ನಂಬಿದೀವಿ ಅಂತೀವಿ ನಾವು, ಅಲ್ವಾ? ನಂಬಿಕೆ ಅಂದ್ರೆ ಏನು? ನಂಬಿಕೆ ಅಂದ್ರೆ ಕಣ್ಣು ಮುಚ್ಕೊಂಡು ಕೈ ಚಾಚೋದು ದೇವ್ರ ಮುಂದೆ. ಏನ್ ಮಾಡ್ಬೇಕು?
ಕಣ್ಣುಗಳನ್ನು ಮುಚ್ಚಿಕೊಂಡು ಕೈ ಚಾಚೋದು, ದೇವರು ಏನ್ ಕೊಟ್ರೆ ಅದ್ ಈಸ್ಕೊಳ್ಳೋದು, ಇದು ನಂಬಿಕೆ. ಕಣ್ ತೆರೆದುಕೊಂಡು ನೋಡ್ಕೊಂಡು ಅದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಬೇಡ, ಇದು ಬೇಕು ಅಂತ ತಗೊಳ್ಳೋದಲ್ಲ ನಂಬಿಕೆ. ಅದಕ್ಕೆ ಎಬ್ರಿ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ, ಮೊದಲನೇ ವಚನ, ನಮ್ಮ ಕಣ್ಣು ಕಾಣೋದಲ್ಲ, ವಿಶ್ವಾಸ ಅನ್ನೋದು ನಿರೀಕ್ಷಿಸುವ ನಿಜ ಸ್ವರೂಪವಾಗಿದೆ. ನಮಗ್ ಕಾಣಿಲ್ಲ ಇನ್ನು ಅದು, ಆದ್ರೆ ನಾವೇನ್ ಮಾಡ್ತಿದ್ವಿ, ಅದರ ಬಗ್ಗೆ ನಾವು ಬಯಸ್ತಾ ಇದೀವಿ, ಈ ತರ ಕೊಡ್ತಾರೆ ದೇವರು, ನಮ್ಗಿದು ನೀಡ್ತಾರೆ ದೇವರು ಅಂತ ನಿರೀಕ್ಷಣೆಯಿಂದ ಇದೀವಿ, ಅದೇ ನಂಬಿಕೆ. ಅದರಿಂದ ನಂಬಿಕೆಯಲ್ಲಿ ದೇವರು ಆನಂದಿಸುವ ಆತನು ಆಗಿದ್ದಾರೆ. ಎಬ್ರಿ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ಮತ್ತು ಯಾಕೋಬ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನದಲ್ಲಿ ಕೂಡ ಇದೆ. ಆದ್ರೆ ಆ ನಂಬಿಕೆ ಹೇಗಿರ್ಬೇಕಂತೆ, ಕ್ರಿಯೆಗಳೊಂದಿಗೆ ಇರಬೇಕು ನಂಬಿಕೆ. ಕ್ರಿಯೆ ಇಲ್ಲದ ನಂಬಿಕೆ ಸತ್ತಂತದ್ದು. ನೋಡ್ರಿ, ಸುಮ್ಮನೆ ನಾನು ನಂಬಿದ್ದೀನಿ, ಹಾಗಾದ್ರೆ ನನ್ನ ಹತ್ರ ಕ್ರಿಯೆಗಳಿಲ್ಲ. ಯೇಸು ಹೇಳಿದ್ದಾರೆ, ಯಾರಾದ್ರೂ ಬಡವರು ಬಂದಿದ್ದಾರೆ, ನಡ್ತಾ ಇದ್ದಾರೆ, ಹೋಗಿ ಅಲ್ಲಿ ಬೆಂಕಿ ಹಾಕಿದ್ದಾರೆ, ನೀವು ಚಳಿ ಕಾಸ್ಕೊಳ್ರಿ, ಆಮೇಲೆ ಊಟ ಮಾಡ್ರಿ, ಆಮೇಲೆ ನಾಳೆ ಬನ್ರಿ ಅಂತ ಹೇಳೋದಲ್ಲ. ಕ್ರಿಯೆ ಇಲ್ಲ, ಅಲ್ಲಿ ನಿಮ್ಗೆ ನಂಬಿಕೆ ಇದೆ, ಕ್ರಿಯೆ ಇಲ್ಲ, ಅದಾಗಲ್ಲ. ಅದರಿಂದ ನಮ್ಮ ನಂಬಿಕೆ ಕ್ರಿಯೆಗಳ ಮುಖಾಂತರವಿರಬೇಕು. ರಾತ್ರಿ ಕೂಡ ಹೇಳ್ಕೊಂಡಿದೀನಿ, ಅಬ್ರಹಾಮನು ನಂಬಿಕೆ ಇಸಾಕನ ಬಲಿ ಕೊಡೋದಕ್ಕೆ ಮುಂದೆ ನಂಬಿಕೆ ಇದೆ. ಆ ಬೆಟ್ಟದ ಕೆಳಗಡೆಗೆ ಬಂದಾಗ ಸೇವಕರೊಂದಿಗೆ ಹೇಳ್ತಿದ್ದಾರೆ, ಏನಂತ, ನಾನು ನನ್ನ ಮಗನು ಹೋಗಿ ದೇವರಿಗೆ ಬಲಿಯನ್ನು ಅರ್ಪಿಸಿ ಹಿಂದಿರುಗಿ ಬರುವೆನೋ. ಬಲಿ ಕೊಟ್ಟಿದ ಮೇಲೆ ಹೇಳಿರ್ತಾರೆ ಮಗನು, ಇಲ್ವಲ್ಲ, ಮತ್ತೆ ಏನ್ ಹೇಳ್ತಿದ್ದಾರೆ, ಹಿಂದಿರುಗಿ ಬರ್ತೀವಿ ನಾವಿಬ್ಬರು ತಿರ್ಗ. ಎಷ್ಟು ನಂಬಿಕೆ ಇದೆ ನೋಡ್ರಿ, ಹೋಗೋದು ಬಲಿ ಕೊಡೋದಕ್ಕೆ, ಅದ್ರ ಹಿಂದಿರುಗಿ ಬರ್ತೀವಿ ನಾವಿಬ್ಬರು. ದೇವರ ಬಗ್ಗೆ ಎಷ್ಟು ನಂಬಿಕೆ ಇದೆಯೋ ಅದು ನಮಗೆ ಇಷ್ಟ, ಅದು ದೇವರಿಗೆ ಇಷ್ಟ, ಅದರಲ್ಲಿ ದೇವರು ಆನಂದಿಸುವ ಆತನಾಗಿದ್ದಾರೆ. ಎರಡನೇದಾಗಿ ಕೀರ್ತನೆಗಳು 142ನೇ ಕೀರ್ತನೆ 11ನೇ ವಚನ, ನೆಹಮ್ಯ ಗ್ರಂಥದಲ್ಲಿ ಕೂಡ ನಾವು ನೋಡ್ತೀವಿ. ಅದ್ರಲ್ಲಿ ಏನಿದೆ ಅಂದ್ರೆ, ದೇವರಿಗೆ ಭಯ ಪಡುವವರನ್ನು ನೋಡಿದ್ರೆ ದೇವರಿಗೆ ಇಷ್ಟ, ದೇವರಲ್ಲಿ ಭಯಭಕ್ತಿ ಉಳ್ಳವರಾದ್ರೆ ದೇವರಿಗೆ ಇಷ್ಟ. ಸಮಯ ಇಲ್ಲ, ಅದಕ್ಕೆ ಓದ್ತಾ ಇಲ್ಲ. ನೋಡ್ರಿ, ಎರಡನೇ ಮಾತು. ಮೂರನೇದು ಎಫೆಸಿ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೀವಿ. 2ನೇ ಅಧ್ಯಾಯ 8ನೇ ವಚನದಲ್ಲಿ ಅಲ್ಲಿ ಏನಿದೆ ನಾವು ನೋಡುವಾಗ, ಆ ಮಾತುಗಳನ್ನು, ದೇವರ ಕೃಪೆಗಾಗಿ ಎದುರು ನೋಡುವವರು, ಆತನ ರಕ್ಷಣೆಯನ್ನು ಪಡ್ಕೊಂಡು ಆ ರಕ್ಷಣೆಯಲ್ಲಿ ಮುಂದುವರಿಯುವವರು, ಅವರಂದ್ರೆ ದೇವರಿಗೆ ಇಷ್ಟ. ನಾಲ್ಕನೇದಾಗಿ ನಾವು ನೋಡುವಾಗ, ಪ್ರಾವೆರ್ಬ್ಸ್ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೀವಿ. ದೇವರಿಗೆ ಪ್ರಾರ್ಥಿಸುವವರು ಯಾವ ರೀತಿಯಾಗಿ, ಯಥಾರ್ಥವುಳ್ಳ ಮನಸ್ಸಿನಿಂದ ಪ್ರಾರ್ಥಿಸುವವರಂದ್ರೆ ದೇವರಿಗೆ ಇಷ್ಟ. ಐದನೇದಾಗಿ ನಾವು ನೋಡ್ತೀವಿ, ಸಾತ್ವಿಕ ಉಳ್ಳವರು ಅಂದ್ರೆ ದೇವರಿಗೆ ಇಷ್ಟ. 149ನೇ ಕೀರ್ತನೆ 4ನೇ ವಚನದಲ್ಲಿ, ಮತ್ತಾಯಿ ಬರೆದ ಸುವಾರ್ತೆ 5ನೇ ಅಧ್ಯಾಯ 3, 11, 29ನೇ ವಚನದಲ್ಲಿ ಆ ಮಾತುಗಳನ್ನು ನೋಡ್ತೀವಿ. ಇನ್ನು ಕೊನೆಯದಾಗಿ ದೊಡ್ಡದಾಗಿ ಮುಖ್ಯವಾದದ್ದು ಹೀಗೆ ಹೇಳ್ಕೊಂಡಿದ್ವಿ, ಲೋಕನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ 10ನೇ ವಚನ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4-5 ವಚನಗಳು, 21ನೇ ವಚನ. ಈ ರೀತಿ ಎಲ್ಲದರಲ್ಲಿ ನೋಡುವಾಗ ಮಾನಸಾಂತರ ಹೊಂದುವುದಂದ್ರೆ ದೇವರಿಗೆ ಇಷ್ಟ. ನೋಡ್ರಿ, ದೇವರು ನಮ್ಮಲ್ಲಿ ಆನಂದಿಸುವಾತನಾಗಿದ್ದಾರೆ. ಯಾವ ವಿಷಯದಲ್ಲಿ ಆನಂದಿಸ್ತಾರೆ? ಮೊದಲು ನಾವು ನಂಬಿಕೆ ಇರೋದ್ರಲ್ಲಿ, ಆತನಲ್ಲಿ ನಾವು ನಂಬಿಕೆ ಇರೋದು ದೇವರಿಗೆ ಇಷ್ಟವಾದದ್ದು. ಆತನಲ್ಲಿ ಭಯಭಕ್ತಿ ಉಳ್ಳಿ ನಡೆಯುವಂತದ್ದು ದೇವರಿಗೆ ಇಷ್ಟವಾದದ್ದು. ಆತನಿಗಾಗಿ ನಿರೀಕ್ಷಣೆ ಉಳ್ಳವರಾಗಿ ಕಾದುಕೊಳ್ಳುವಂಥದ್ದು ದೇವರಿಗೆ ಇಷ್ಟವಾದದ್ದು. ಆತನಲ್ಲಿ ನಾವು ಪ್ರಾರ್ಥಿಸುವಂತದ್ದು ದೇವರಿಗೆ ಇಷ್ಟವಾದದ್ದು. ಯಥಾರ್ಥವಾದ ಹೃದಯದಲ್ಲಿ ಇದ್ದುಕೊಂಡು ನಾವು ಸಾತ್ವಿಕರಾಗಿ ತಗ್ಗಿಸಿಕೊಂಡು ದೇನ ಮನಸ್ಸುಳ್ಳವರಾಗಿರೋದು ದೇವರಿಗೆ ಇಷ್ಟವಾದದ್ದು. ನಾವೇನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡುವಾಗ ಅದನ್ನು ಒಪ್ಪಿಕೊಂಡು ಮಾನಸಾಂತರ ಹೊಂದೋದು ದೇವರಿಗೆ ಬಹಳಷ್ಟು ಇಷ್ಟವಾದದ್ದು. ಈ ಹೊಸ ವರ್ಷದಲ್ಲಿ ನಾವು ಹೇಗಿದ್ದೀವಿ? ಎಕ್ಸೋಡಸ್ ಅಲ್ಲಿ 12ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಒಂದು ಮಾತು, ಈ ತಿಂಗಳು, ಈ ವರ್ಷನಲ್ಲಿ ನಿಮಗೆ ಮೊದಲನೇ ತಿಂಗಳು. ಅಲ್ಲಿ ಇಸ್ರಾಯೇಲ್ ಪ್ರಜರು ಐಗುಪ್ತ ದೇಶವನ್ನು ಬಿಟ್ಟು ಹೋಗುವಂತ ಸ್ಥಿತಿ. ಬೆಳಗ್ಗೆ ಎದ್ದು ಅವರು ಒಂದು 15 ದಿನ ಇದ್ದು 14ನೇ ದಿನ ಬೆಳಗ್ಗೆ ಎದ್ದು ಹೋಗುತ್ತಾರೆ ದೇಶವನ್ನು ಬಿಟ್ಟು. ಆ ಮೊದಲನೇ ದಿನ ಹೇಳ್ತಾ ಇದ್ದಾರೆ, ಆ ತಿಂಗಳು ಮೊದಲನೇ ದಿನ, ಆ ತಿಂಗಳ ಬಗ್ಗೆ ಹೇಳ್ತಿದ್ದಾರೆ. ನೋಡ್ರಿ, ಹಾಗಾದ್ರೆ ಈ ವರ್ಷಕ್ಕೆ 2026 ವರ್ಷದಲ್ಲಿ ಇದು ಯಾವ ತಿಂಗಳು?
ಮೊದಲನೇ ತಿಂಗಳು. ಈ ಮೊದಲನೇ ತಿಂಗಳಲ್ಲೇ ನಾವೊಂದು ತೀರ್ಮಾನ ಮಾಡ್ಕೊಳ್ಳಬೇಕು. ರೂತ್ ಹೇಗೆ ತೀರ್ಮಾನ ಮಾಡಿದಾರೋ, ಎಸ್ತೇರ್ ಹೇಗೆ ತೀರ್ಮಾನ ಮಾಡಿದಾರೋ ನೋಡ್ರಿ. ಯೆಹೋಶುವ ಹೇಗೆ ತೀರ್ಮಾನ ಮಾಡಿದ್ದಾನೋ, ನೀವು ಯಾರನ್ನಾದ್ರೂ ನಂಬಿಕೊಳ್ಳ್ರಿ, ನಾನು ನನ್ನ ಮನೆಯವರು ಮಾತ್ರ ಯೆಹೋವನನ್ನೇ ಸೇವಿಸುವೆವು. ಈ ಹೊಸ ವರ್ಷದಲ್ಲಿ ನಾವು ಕರ್ತನಕ್ಕಾಗಿ ಜೀವಿಸುವವರಾಗಿ ತೀರ್ಮಾನ ಮಾಡಿಕೊಳ್ಳಬೇಕು. ಯಾವುದೋ ನಾರ್ಮಲ್ ಆಗಿ ಜೀವಿಸುವುದು ಅದು ದೊಡ್ಡ ವಿಷಯ ಅಲ್ಲ. ಶಕ್ತಿ ಇಲ್ಲದ ಕ್ರೈಸ್ತರಾಗಿ ಜೀವಿಸುವುದಕ್ಕಿಂತ ಲೋಕದಲ್ಲಿರುವುದು ಒಳ್ಳೆಯದು. ಹೌದಾ ಇಲ್ವಾ? ಏನ್ ಶಕ್ತಿ ಇಲ್ಲ ನಮ್ಮಲ್ಲಿ. ದೇವರು ಅಂದ್ರೆ ಏನು, ನನಗಷ್ಟೇ ಸಹವಾಸ ಇಲ್ಲ, ಅನ್ಯನತಿಲ್ಲ, ವಾಕ್ಯ ಗೊತ್ತಿಲ್ಲ, ಅರಿವಿಕೆ ಇಲ್ಲ, ಏನೂ ಇಲ್ಲ. ಆಗಿರೋದಕ್ಕಿಂತ ನಾರ್ಮಲ್ ಆಗಿರೋದು ಒಳ್ಳೇದು. ಹಾಗಾದ್ರೂ ಸ್ವಲ್ಪ ದಿನ ಸಂತೋಷ ಸಿಗುತ್ತೆ. ಆ ರೀತಿ ಎಲ್ಲಿದ್ದಾರೆ? ಲವೋದಿಕ ಸಭೆಯಲ್ಲಿದ್ದಾರೆ. ಅವ್ರು ತನ್ನಗಾಗಲಿ ಬೆಚ್ಚಗಾಗಿ ಇರಲೇ ಇಲ್ಲ. ಆದ್ರೆ ಶಕ್ತಿ ಉಳ್ಳ ಕ್ರೈಸ್ತವರಾಗಿ ನಾವಿರಬೇಕು. ದೇವರ ಶಕ್ತಿಯನ್ನು ಹೊಂದಿದವರಾಗಿರ್ಬೇಕು. ದೇವರಿಗಾಗಿ ಜೀವಿಸುವವರಾಗಿ ಇರಬೇಕು. ಅನೇಕ ನಶಿಸುವಂತ ಆತ್ಮಗಳನ್ನು ದೇವರ ಬಳಿಗೆ ತರುವವರಾಗಿರ್ಬೇಕು. ಸುವಾರ್ತೆಯನ್ನು ಸಾರುವವರಾಗಿರ್ಬೇಕು. ಈಗಿನ ಪರಿಸ್ಥಿತಿಗಳು ಮೊದಲನೇ ಶತಮಾನದಲ್ಲಿರುವಂತಹ ಪರಿಸ್ಥಿತಿಗಳಿಗಿಂತ ಭಿನ್ನವಾಗಿದ್ದಾವ? ಅಷ್ಟು ಕಠಿಣವಾಗಿದ್ದಾವ? ಇಲ್ಲವೇ ಇಲ್ಲ. ಅಲ್ಲಿ ತಲೆನೇ ತೆಗೆದಿದ್ದಾರೆ, ಎಲ್ಲರಿಗೂ ಸಾಯಿಸಿದ್ದಾರೆ ಅವರನ್ನು. ಈಗ ಎಲ್ಲೋ ಒಂದು ನಡೀತಾ ಇದೆ, ಇಲ್ಲ ಅಂತಿಲ್ಲ. ನೋಡ್ರಿ, ಆಗಿನ ಪರಿಸ್ಥಿತಿ ಅದೇ. ಹೊಸದಾಗಿ ಕ್ರಿಸ್ತನನ್ನು ಪ್ರಕಟಣೆ ಮಾಡ್ತಿದ್ದಾರೆ. ಈಗ ಎಲ್ಲಾ ಪ್ರಕಟಣೆ ಆಯಿತು, ಎಲ್ಲ ನಂಬ್ತಾ ಇದ್ದಾರೆ. ಆದ್ರೆ ಇನ್ನೂ ಕೆಲವು ಜಾಗದಲ್ಲಿ ಕ್ರಿಸ್ತನ ಬಗ್ಗೆ ಸರಿಯಾದಂತ ತಿಳುವಳಿಕೆ ಇಲ್ಲದ ಕಾರಣ ದೇವರ ಬಳಿಗೆ ಬರೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇಲ್ಲ. ಅಂತವರಿಗಾಗಿ ನಾವು ಪ್ರಯಾಸ ಪಡ್ಬೇಕು. ನಾವು ಅವರನ್ನು ದೇವರ ಬಳಿಗೆ ಸೇರಿಸಬೇಕು. ಈಗ ನಮ್ ಕಣ್ಮುಂದೆ ನಿಲ್ಲೋರಲ್ಲಿ ಒಬ್ಬರು ಬೆಂಕಿ ಹತ್ಕೊಂಡು ಸುಟ್ಟೋಗ್ತಾ ಇದಾರೆ ಅನ್ಕೊಳ್ಳೋಣ, ಸುಮ್ನೆ ಇರ್ತೀವ? ಇಲ್ಲ. ಆದ್ರೆ ಎಷ್ಟು ಜನ ಇದ್ದಾರೆ ನಮ್ ಕಣ್ಮುಂದೆ, ನಾಳೆ ಎಲ್ಲೋಗ್ತಾರ ಅವ್ರು? ಬೆಂಕಿಗೆ ಹೋಗೋದು. ನಮ್ಮ ಕುಟುಂಬದಲ್ಲೇ ತಗೊಳ್ಳೋಣ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಂದ್ರು, ಚಿಕ್ಕಮ್ಮ ದೊಡ್ಡಮ್ಮ, ಯಾರೋ ಒಬ್ರು ನಾವು ನಂಬಿದೀವಿ, ಅವ್ರು ನಂಬಿಲ್ಲ. ನೀವು ಹೋಗಿ ಲೋಕ ಕೇಳಬೇಕಾಗಿಲ್ಲ, ಅವ್ರು ಕೇಳಿ ಸಾಕು. ಅವರನ್ನು ದೇವರಲ್ಲಿ ನಡೆಸಿರಿ. ಅವರ ನಿತ್ಯ ಜೀವವನ್ನು ಪಡ್ಕೊಳ್ಳೋ ಹಾಗೆ ಆ ಮಾರ್ಗವನ್ನು ತೋರಿಸಿರಿ. ಕ್ರಿಸ್ತನನ್ನು ಪರಿಚಯ ಮಾಡಿರಿ. ಇದು ನಾವು ಯಾವಾಗ ಮಾಡ್ತೀವಿ? ಒಳಗಡೆ ಆ ಬೆಂಕಿ ಬರ್ಬೇಕು, ಆ ಪ್ರೇರಣೆ ಬರ್ಬೇಕು. ಯಾವಾಗ ಬರುತ್ತೆ? ದೇವರೊಂದಿಗೆ ಅನ್ಯೋನ್ಯತೆ ಮಾತ್ರ. ನಾಮಧೇಯ ಕ್ರೈಸ್ತರಾಗಿ ಜೀವಿಸಿದ್ರೆ ಇವೆಲ್ಲ ಬರಲ್ಲ. ಆ ಮಾಡೋರು ಇದ್ದಾರೆ ಬಿಡ್ರಿ, ಸುವಾರ್ತೆ ಹೇಳೋರು ಅವ್ರೊಬ್ರು ಇದ್ದಾರೆ, ಅವ್ರು ಹೇಳ್ತಾರೆ. ಕಸ ಓಡಿಸೋರು ಬೇರೆಯವ್ರು ಇದ್ದಾರೆ, ಅವ್ರು ಓಡಿಸ್ತಾರೆ ಬಿಡಿ. ನೋಡ್ರಿ, ಹೀಗೆ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಅದಲ್ಲ, ದೇವರು ನಮ್ಮೆಲ್ಲರಿಗೂ ಒಬ್ಬೊಬ್ಬರಿಗೆ ತನ್ನ ಕೃಪಾ ವರಗಳನ್ನು ನೀಡಿದ್ದಾರೆ. ಆ ವರಗಳನ್ನು ನಾವೇನ್ ಮಾಡ್ಬೇಕು? ಉಪಯೋಗಿಸಬೇಕು. ಮಣ್ಣಲ್ಲಿ ಬಚ್ಚಿಟ್ಟಬಾರದು. ನಾಳೆ ಬಂದಾಗ ದೇವ್ರು ಅಂತಾರೆ, ಕೆಟ್ಟ ದಾಸನೇ. ಏನ್ ಹೆಸರು ನಮ್ದು? ಕೆಟ್ಟ ದಾಸನು ಅಂತ ಕರೀತಾರೆ. ಅದು ಬೇಕಾ? ಒಳ್ಳೆ ದಾಸನಿಂದ ಕರೆಯಲ್ಪಡ್ಬೇಕಾ? ಆದ್ರೆ ದೇವರು ನಮ್ಮಲ್ಲಿ ಆನಂದಿಸುವ ಆತನು ಆಗಿದ್ದಾರೆ. ದೇವರೊಂದಿಗೆ ನಾವು ಮುಂದೆ ಸಾಗಿ ಹೋಗೋಣ. ಸಾತಾನು ಏನು ಮಾಡಿದ್ರು ದೇವರ ಕೈಯಲ್ಲಿ ನಾವಿದ್ದೀವಿ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೋಡ್ತೀವಿ, ನೀವು ನನ್ನ ತಂದೆಯ ಕೈಯಲ್ಲಿದ್ದೀರಿ, ನನ್ನನ್ನು ಕೈಯಲ್ಲಿದ್ದೀರಿ. ಅಂದ್ರೆ ನಾವು ಎರಡು ಭದ್ರತೆಯಲ್ಲಿದ್ದೀವಿ. ತಂದೆ ಕೈಯಲ್ಲಿದ್ದೀವಿ, ಕುಮಾರನ ಮಗನಾಗಿರುವ ಕ್ರಿಸ್ತನ ಕೈ ಕೂಡ ನಮ್ಮ ಮೇಲೆ ಇದೆ. ಆತನ ಕೈಗಳಿಂದ ನಮ್ಮನ್ನು ಅಗಲಿಸುವವರು ಯಾರು ಇಲ್ಲ. ಭಯಪಡೋ ಅವಶ್ಯಕತೆ ಇಲ್ಲ. ಒಂದು ಕೂದಲು ಕೂಡ ನೆಲ ಬೀಳೋದಿಲ್ಲ ದೇವ್ರ ಚಿತ್ತ ಇಲ್ಲದಿದ್ರೆ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಆತ್ಮಾನುಸಾರವಾಗಿ ದೇವರನ್ನು ನಾವು ಆರಾಧಿಸುವಾಗ, ಆತನ ಸಾಗಿ ಹೋದಾಗ ಎಲ್ಲವೂ ಸಾಧ್ಯ ಮಾಡ್ತಾರೆ. ಪ್ರೇರೆ, ಈ ಮಾತುಗಳನ್ನು ನಾವು ನೆನಪಲ್ಲಿಟ್ಕೊಳ್ಳೋಣ. ದೇವರಲ್ಲಿ ನಾವು ಮುಂದೆ ಹೋಗೋಣ. ದೇವರ ಮಾತುಗಳನ್ನು ನಿಮ್ಮೆಲ್ಲರಿಗೂ ಒಂದು நான் செய்தியின் சுருக்கத்தை நாம் பார்க்கின்ற பொழுது, லவோதிக்க சபையை குறித்து நாம் பார்த்தோம். அது சொல்லக்கூடிய அவசியம் இல்லை. லவோதிக்க சபை எப்படி இருக்குது என்று சொல்லி
அதாவது கெட்டுப்போன பழைய அதாவது மனிதர் நிலைமை இருந்த சபையில் நாம் பார்க்கிறோம். அந்த சபையிலிருந்து தேவன் எங்கே இருக்கிறார்? மனிதர் இருதயத்தில் வாசற்படியில் நின்றுருக்கார் என்று பார்ப்போம். அப்போ சபையுடைய நிலைமை, தனி மனித நிலைமை, நம் வாழ்க்கையில் தேவன் எங்கே இருக்கிறார்? தேவன் வாசல் திறக்கிற என்ன பண்ணால் அவர் உன்னோடு வருவார், உன்னோடு கூட போஜனம் பண்ணுவார். ரெண்டாவது நாம் பார்த்தோம். அப்போ 2:38 அதாவது நம்மிடத்தில் பரிசுத்த ஆவியானவர் செயலாக்கம் இருக்கிறதா இல்லை? தேவன் நம்ம பரிசுத்தாத்மா இதுதான் இல்லை. அப்படி என்றால் பரிசுத்தாவி இருந்தால் பரிசுத்தாவி உண்டாக வளர்ச்சி நம்மிடத்தில் காணப்படும். என்ன காணப்படும்? நம்மள பரிசுத்தாவிக்குரிய வளர்ச்சி. நாம் பார்த்தோம். உலகத்தில் அதிபதி சாத்தான் என்று சொல்லி, அதிகாரம் சாத்தான் என்று சொல்லி, மனிதனை வஞ்சிக்கிறான் என்று சொல்லி, இப்பிறகு அதிபதியை குறித்து சாத்தானை குறித்து முடிக்கிறார்கள் பார்த்தோம். அது மாத்திரமல்ல, அவன் எப்படி இருக்கிறான்? அவனை எப்படியாக ஆபத்து, எப்படியாக மனிதனை ஒரு தூண்டிலை போன்ற ஒரு மீன் எப்படி அதே மாதிரி என்ன பண்ணாங்க? சாத்தான் ஒவ்வொரு மனிதனையும் பிடிக்க வகை தேடி தெரிந்து கொண்டிருக்கிறான்னு பார்க்கும். அதுக்கப்புறம் நாம் பார்த்தோம். பவுல் வாழ்க்கையில பவுல் தேவனுக்கு பிரியமான வாழ்ந்த பவுல் தேவனை சொந்தமாக்கி கொண்டான், தேவனுடைய பாடுகளை சொந்தமாக்கி கொண்டான். கிறிஸ்து எனக்கு ஜீவன், சாவு எனக்கு ஆதாயம் என்று சொன்னான். அது மாத்திரமல்ல, கிறிஸ்துவுக்காக மகிழ்ப்படுத்தி வாழ்ந்தான். பின்னானவர்களை மறந்து முன்னானவர்களை எதற்கு அடைக்கிற அந்த அழைப்புக்கு தகுந்தவன வாழ்ந்தான். அடுத்தவரை பார்த்து உயிர்த்த வல்லமை அறிந்து கொள்ளும்படி வாழ்ந்தான். பாடுகள் ஐக்கியப்பட்டு வாழ்ந்தான். இயேசு அடிச்சொல்களில் வாழ்ந்தான். அழைப்பை உறுதிப்படுத்தி வாழ்ந்தான். கிறிஸ்துவை ஆதாயப்படுத்தும்படி கொண்டு வாழ்ந்தான். பரம அழைப்புக்கு பங்குள்ளவனாய் வாழ்ந்தான். அதை மாதிரி இயேசுவை பின்பற்றி வாழ்ந்தான். அது மாத்திரமல்ல, கிறிஸ்துவை போன்ற ஒரு மாறுதல், கிறிஸ்துவை போன்ற சாட்சி, கிறிஸ்துவை போன்ற என்ன பண்ணா அச்சாடியாக வாழ்ந்தான் என்று நாம் பார்க்கிறோம். எப்படி அவர் பார்த்த கர்த்தர் எங்கே இருக்கிறார்? உன் நடுவில் இருக்கிறார். கர்த்தர் நடுவில் தான் தீங்கை காணாது இருப்பாய். அப்போது ஒரு கேள்வி, என்னுடைய வீட்டிலே, என்னுடைய இருதயத்திலே, என்னுடைய செயல்களே கர்த்தர் என் நடுவில் இருக்கிறாரா? அடுத்த நாம் பார்த்தோம். கர்த்தரை எப்படி சந்தோஷப்படுத்தப்பட வேண்டும்? முதலாவது அவர்கள் நம்பிக்கை வைக்க வேண்டும். இரண்டாவது பயபக்தியுடன் வாழ வேண்டும். மூன்றாவது நம்ம எப்படி பார்க்கிறோம்? கிருபைக்கு ஒப்பு கொடுக்கப்பட வேண்டும். செம்மையான ஜெபம் தேவனுக்கு பிரியமானது. தாழ்மையை வாழ்கின்ற பொழுது தேவனுக்கு பிரியமானது. அது மாத்திரமல்ல, இன்னும் பார்க்கின்ற பொழுது மனம் திரும்புதல் தேவனுக்கு பிரியமானது. ஸோ இப்படிப்பட்ட தேவனுக்கு பிரியமாய் நம்முடைய வார்த்தை, நம்முடைய வாழ்க்கை, நம்முடைய சாட்சி, நம்முடைய ஜபம், நம்முடைய ஆராதனை, தாழ்மைகள், பயபக்தியை வாழ்வது, இவையெல்லாம் எது? யோனத்தை போன்று தேவன் சஞ்சரிப்பது கர்த்தருக்கு பிரியமானது. அப்படி என்று சொன்னார், நாம் கர்த்தரை பிரியப்படுத்தி வாழ வேண்டும். அடுத்த கடைசியில் நாம் பார்த்து யாரை இந்த வருஷத்தில் கர்த்தர் நம்முடைய பேசிக்கொண்டிருக்கிறார். நாம் இன்னும் கூட நாம் பார்த்தோம். அதாவது கர்த்தர் நம்பியல் பொறுமையாக இருக்கிறாரா? மனம் திரும்பி காத்து கொண்டிருக்காரா? நம் கட்டிட கடத்தில் இருக்கிறோம், சந்நிதியில் இருக்கிறோம். ஆக நாம் அவரை மகிமைப்படுத்தி அவருக்கு பிரியமாய் வாழ்ந்து பின்னானவர்களை மறந்து முன்னர் எதற்காக அழைக்கப்பட்டோனோ அந்த இலக்கை நோக்கி தரும். எந்த இலக்கு போனோம்? அவருள்ள ஒரு தீர்மானம். நான் எப்படி வாழ? பாவம் இல்லாமல் வாழ்வேன், பரிசுத்தமாக வாழ்வேன், தேவனை மகிமைப்படுத்தி வாழ்வேன், தேவனுக்கு என்று வாழ்வேன், சுவிசேஷம் அறிவித்து வாழ்கிறது. மாத்திரமல்ல, ஒரு எல்லாருக்கும் ஒரு முன்மாதிரியான வாழ்க்கை. எக்ஸாம்பிள் பார்க்க யாரை பார்க்கணும்? யாரை பார்க்கணும்? தேவனை பார்க்க வேண்டும், தேவன் செயல்களை பார்க்க வேண்டும், தேவனுடைய மகிமையை காண முடியாது. இது பண்ணணும், இன்னும் மனம் திரும்ப வேண்டும். அப்படிப்பட்ட உன்னத நோக்கத்தோடு கூட நாம் நம்மை அர்ப்பணிப்போம். புதிய தீர்மானத்தோடு கடந்து செலுப்போம். கர்த்தருக்கு பரிசுத்தமாய் வாழ்ந்து கர்த்தர் மகிமை நாம் நிறைவேற்றுவோம். தாசருக்கு 2 சொல்லும் கடைசி ஜெபம் டேவிட் இருப்பார்கள். இது முடிந்த சிஸ்டர் மீட்டிங் இருக்கிறது. அடுத்த நாள் கீழே வந்து யூத் மீட்டிங் இருக்கிறது. ஸோ முடிஞ்ச வந்து லெக்சர் இருக்கிறது. அதுக்காக நீங்கள் கலந்து கொண்டாட நான்